ವೃಂದಾರಣ್ಯ ವಿಹಾರಿ ಸಂಸ್ಕೃತಿ ವಿಪತ್ಸಂಹಾರಿ ಸಚೇತಸಾಂ ಚೇತೋಹಾರಿ ವಿಮುಗ್ಧ ಗೋಪಾಲನ ಚೈಲಾಪ ಹರಿದ್ರವಾದ ವಂಶೀಧಾರಿ ಸುಖೌಘಕಾರಿ ಮಧುರ ವ್ಯಾಹಾರಿ ಹೀರಪ್ರಭಾ ನ್ಯಕ್ಕಾರಿ ಪ್ರಣಯೇನ ತನ್ಮವ ಮನಸ್ಸಂಚಾರಿ ಭೂಯಾನ್ಮಃ. ಪೂಜ್ಯ ಆಚಾರ್ಯರ ಅಡಿದಾವರಿಗಳಿಗೆ ಅನಂತಾನಂತ ಪ್ರಣಾಮಗಳನ್ನು ಅರ್ಪಿಸ್ತಾ ಗಂಗಾಲಹರಿ ಮತ್ತು ಗುರುಗುಣಸ್ತವನ ಹಾಗೂ ರಾಮಾಯಣ ಮಹಾಭಾರತ ಭಾಗವತಗಳ ಸಂದೇಶ ಈ ಎಲ್ಲ ಉಪನ್ಯಾಸ ಮಾಲಿಕೆಯ ಒಂದು ಮುದ್ರಣವನ್ನು ಅದರ ರೆಕಾರ್ಡನ್ನು ಮಾಡಿಕೊಳ್ಳಬೇಕು. ಆಚಾರ್ಯರ ಅಮೃತಮಯವಾಗಿರತಕ್ಕಂತಹ ಸರಸ ಸುಂದರವಾದ ಅವರ ವಾಣಿಯನ್ನು ಹಿಡಿದಿಡಬೇಕು ಅನ್ನುವ ಉದ್ದೇಶದಿಂದ ಈ ಒಂದು ನಮ್ಮ ಕೋನೇರಿಯವರು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ನಾನೊಮ್ಮೆ ಹೊಸಪೇಟೆಗೆ ಹೋಗಿದ್ದೆ. ಅಲ್ಲಿ ಅವರು ಆಚಾರ್ಯರನ್ನು ಪರಿಚಯ ಮಾಡಿಸುವ ರೀತಿಯೇ ಬೇರೆ ಇತ್ತು. ಉಪನ್ಯಾಸ ನಂದಿತ್ತು. ನಮ್ಮ ಗುರುಗಳ ಬಗ್ಗೆ ಹೇಳ್ತಾ ರಾಮಾಯಣದ ಕೋಗಿಲೆ ಆಚಾರ್ಯರು ಅವರ ಶಿಷ್ಯರಿವರು ಅಂತ ಹೇಳಿದರು. ಹೀಗೆ ಆಚಾರ್ಯರ ಒಂದು ವಾಣಿಯ ಬಗ್ಗೆ ಒಂದೇ ಮಾತಿನಲ್ಲಿ ಹೇಳಬೇಕಾದ್ರೆ, ಅಮರವಾಣಿ ಕನ್ನಡದ ಜಾಣಿ ಕುಣಿ ದಿಹಳು ಜುಹ್ವೆಯೊಳಗೆ. ಆಚಾರ್ಯರ ನಾಲಿಗೆಯ ತುದಿಯಲ್ಲಿ ಅಮರವಾಣಿ ಸಂಸ್ಕೃತದ ಮಾತುಗಳು ಮತ್ತು ಕನ್ನಡದ ಜಾಣಿ ಕನ್ನಡದ ಮಾತೆ ಅವರಿಬ್ಬರು ನರ್ತನ ಮಾಡ್ತಾ ಇದ್ದಾರೆ. ಅಂತಹ ಅವರ ಮಾತುಗಳನ್ನು ಕೇಳಿ ಬ್ರಹ್ಮದೇವರ ಪತ್ನಿಯಾದ ಸರಸ್ವತಿ ಬೊಮ್ಮ ನರಸಿ ಬೇಸರಸಿ ಆಸೆ ತೊರೆದಿಹಳು ವೀಣೆಯೊಳಗೆ. ಆಕೆ ವೀಣಾನೇ ಬಾರಿಸೋದು ಬಿಟ್ಟು ಆ ರೀತಿಯಾಗಿ ಆಚಾರ್ಯರ ಉಪನ್ಯಾಸವನ್ನು ಕೇಳಿಲ್ಲೋ ಎನ್ನುವಂತೆ ಇರುವ ಅವರ ವಾಣಿಯನ್ನು ನಾವೆಲ್ಲರೂ ಕೂಡ ಕುತೂಹಲದಿಂದ ಇಲ್ಲಿ ಕೇಳಬೇಕು ಅಂತ ಅಪೇಕ್ಷೆ ಪಟ್ಟುಕೊಂಡು ನಾವು ಬಂದಿದ್ದೇವೆ. ಆದ್ದರಿಂದ ಅವರ ಒಂದು ವಾಣಿಯನ್ನು ಈಗ ಶ್ರವಣ ಮಾಡೋಣ. ಅದರಲ್ಲಿ ನಾವು ಆ ಗಂಗಾ ಲಹರಿಯಲ್ಲಿ ಆಚಾರ್ಯರ ಭಾವಗಂಗಾ, ಕನ್ನಡದ ಭಾವಗಂಗೆ ಇಲ್ಲಿ ಹರಿದು ಬಂದಿದ್ದಾಳೆ. ಅಂತಹ ಗಂಗಾ ಲಹರಿಯಲ್ಲಿ ನಾವೆಲ್ಲ ತೇಲಿ ಮುಳುಗಿ ಆನಂದ ಪಡೋಣ, ಭಗವದ್ ದರ್ಶನದ ಒಂದು ಆನಂದವನ್ನು ಪಡೆಯೋಣ ಅಂತ ಹೇಳ್ತಾ ಎರಡು ಮಾತುಗಳನ್ನು ಗುರುಗಳ ಒಂದು ಪಾದಾರವಿಂದಗಳಲ್ಲಿ ಅರ್ಪಿಸಿ ನನ್ನೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಕಲ್ಯಾಣೋಲ್ಲಾಸ ಸೀಮಾ ಕಲಯತು ಕುಶಲಂ ಕಾಲಮೇಘಾಭಿರಾಮ ಕಾಚಿತ ಸಾಕೇತ ಧಾಮ ಭವ ಗಹನಗತಿ ಕ್ರಾಂತಿ ಹರಿಪ್ರಣಾಮ ಸೌಂದರ್ಯ ಹ್ರೀಣಕಾಮ ಧೃತಜನಕ ಸುತಾ ಸಾದರಪಾಂಗ ಧಾಮ ದಿಕ್ಷು ಪ್ರಖ್ಯಾತ ಭೂಮಾ ದಿವಿಷರ ವಿನುತಾ ದೇವತಾ ರಾಮನಾಮ ಯಂ ಬ್ರಹ್ಮ ವರುಣ ಇಂದ್ರ ರುದ್ರ ಮರುತಃ ಸ್ತುನ್ವಂತಿ ದಿವ್ಯೈಸ್ತವೈ. ಶ್ರೀಮದ್ಭಾಗವತರು ಬರತಕ್ಕಂಥ ಪರಮ ಸುಂದರವಾದ ಮಾರ್ಮಿಕವಾದ ಧಾರ್ಮಿಕವಾದ ಒಂದು ಪದ್ಯ ಇದು. ಅನವದ್ಯ ಹೃದಯ ಆಸ್ವಾದ್ಯ. ಇಂಥ ಅದ್ಭುತವಾದಂಥ ಈ ಭಾಗವತದ ಪದ್ಯದೊಳಗೆ ದೇವರಿಗೆ ನಮಸ್ಕಾರ ಮಾಡಿದ್ದಾರೆ. ಯಾವ ದೇವರು ಅದನ್ನು ಹೆಸರು ಕೊನೆಗೆ ಹೇಳುವುದಿಲ್ಲ. ದೇವಾಯ ತಸ್ಮೈ ನಮಃ, ಆ ದೇವರಿಗೆ ನಮಸ್ಕಾರ. ಯಾವ ದೇವರು ರಾಮ ಇಲ್ಲ, ಕೃಷ್ಣ ಇಲ್ಲ, ಗೋವಿಂದ ಗೋಪಾಲ ಇಲ್ಲ, ಶಿವ ಇಲ್ಲ, ಗಣಪ ಇಲ್ಲ, ಯಾವುದೂ ಇಲ್ಲೇ ಇಲ್ಲ. ಆ ದೇವರಿಗೆ ನಮಸ್ಕಾರ. ಯಾರು ಅಲ್ಲಿ ಹಿಂದಿನ ಓದಿದ್ರೆ ಅದರ ಅರ್ಥ ತಾನೇ ಆಗ್ಬೇಕ್ರಿ. ಹೆಸರು ಇಲ್ಲದೇನೆ ಜಗತ್ತಿನ ಹೆಸರಾದವರಾಗಿರ್ಬೇಕು, ಅವ್ರು ದೊಡ್ಡವರು. ಆದ್ದರಿಂದ ಆ ಭಗವಂತ ಎಂಥವ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಯಂ ಬ್ರಹ್ಮ ವರುಣ
ಇಂದ್ರ ರುದ್ರ ಮರುತಃ ದೇವತೆಗಳು 33 ಕೋಟಿ ದೇವತೆಗಳು. ಯಂ ಬ್ರಹ್ಮ ಇಂದ್ರ ವರುಣ ರುದ್ರ ಸ್ತುನ್ವಂತಿ ದಿವ್ಯೈಸ್ತವೈ. ಅದರಿಂದ ವೇದೈ ಸಾಂಗ ಪದ ಕ್ರಮ ಉಪನಿಷದೈ ಗಾಯಂತಿ ಧ್ಯಾಯಂತಿ ಯಂ ಸಾಮಗಾಃ. ಧ್ಯಾನಾವಸ್ಥಿತ ತದ್ಗತೇನ ಮನಸಾ ಪಶ್ಯಂತಿ ಯಂ ಯೋಗಿನೋ ತ್ಯಾಗಿನೋ ವಿರಾಗಿನೋ ಸಾಧವಃ ಸಂತಃ ಮಹಾಂತಃ ಧರ್ಮಾತ್ಮನಃ ಪುಣ್ಯಾತ್ಮನಃ ಧ್ಯಾಯಂತಿ ಯಂ ಯೋಗಿನೋ ಯಸ್ಯಾಂತಂ ನ ವಿದುಃ ಸುರಾಸುರಗಣಾಃ ದೇವಾಯ ತಸ್ಮೈ ನಮಃ. ಸಾಂದ್ರಾನಂದ ಪುರಂದರಾದಿ ವಿಷದ ವೃಂದೈಃ ಅಮಂದಾದರಾತ ಆನಮ್ರೈಃ ಮುಕುಟ ಇಂದ್ರ ನೀಲಮಣಿಭಿಃ ಸಂದರ್ಶಿ ತಿಂದಿಂದಿರಂ ಸ್ವಚ್ಛಂದಂ ಮಕರಂದ ಬಿಂದು ವಿಲಸನ್. ಮಂದಾಕಿಂದ್ರೆ ಗಂಗಾ. ಸ್ವಚ್ಛಂದಂ ಮಕರಂದ ಬಿಂದು ವಿಲಸನ್ ಮಂದಾಕಿನಿ ಮೇದುರಂ ಶ್ರೀ ಗೋವಿಂದ ಪದಾರವಿಂದಮ್ಮ ಅಶುಭ ಸ್ಕಂದಾಯ ವಂದಾಮಹೆ. ಸಂಸ್ಕೃತ ಭಾಷಾದೊಳಗಿನ ಪದ್ಯಗಳು ಇಷ್ಟು ಸುಂದರವಾದ ಪದ್ಯಗಳು. ಅರ್ಥ ತಿಳಿದೇ ಇರಲಿ, ಅದರ ಪರಿಚಯ ಅದನ್ನು ಕೇಳಿದ್ರೇನೆ ಒಂದು ಆನಂದ. ತಿಳಿದಂತೂ ಆನಂದ, ತಿಳಿದೇ ಇದ್ರೆ ಸಹಿತ ಸಾಂದ್ರಾನಂದ ಪುರಂದ ಬಂದು ಏನೋ ಆನಂದದ ಆಂದೋಲಿಕಾದೊಳಗೆ ತೂಗಿದಂಗೆ. ಸಾಂದ್ರಾನಂದ ಪುರಂದರ ಇಂದ್ರ ಪುರಂದರ ಇಂದ್ರ ಭಗವಂತನ ಪಾದಾರವಿಂದಕ್ಕೆ ನಮಸ್ಕಾರ ಮಾಡಲಿಕ್ಕೆ ಇಂದ್ರಾದಿ ದೇವಾದಿ ದೇವತೆಗಳು ಬಂದು ನಿಂತಿರ್ತಾರಂತ. ಸಾಂದ್ರಾನಂದ ದೇವತೆಗಳಿಗೆ ಆನಂದ ಎದರೊಳಗೆ ಬರೀ ಅಮೃತ ಕುಡಿಯೋದ್ರೊಳಗಲ್ಲ, ರಂಭಾ ಋಷಿ ಮೇನಕಾ ಮೊದಲಾದವರ ಜೊತೆಗೆ ಅವರು ವಿಹಾರ ಮಾಡೋದ್ರೊಳಗಲ್ಲ. ಹಂಗಾರೆ ಭಗವಂತನಿಗೆ ಪಾದಾರವಿಂದಕ್ಕೆ ಬಂಧನ ಮಾಡಿ ಬಂದಾಗ ಎಲ್ಲ ಇಂದ್ರಾದಿ ದೇವತೆಗಳಿಗೆ ಆನಂದ ಸಾಂದ್ರ ಆಗ್ತದಂಥವ್ರು. ಸಾಂದ್ರಾನಂದ ಪುರಂದರಾದಿ ವಿಷದ ವೃಂದೈಃ ಅಮಂದಾದರಾತ ಆನಮ್ರೈಃ ಮುಕುಟ ಇಂದ್ರ ನೀಲಮಣಿಭಿಃ ಸಂದರ್ಶಿ ತಿಂದಿಂದಿರಂ ಸ್ವಚ್ಛಂದಂ ಮಕರಂದ ಬಿಂದು ವಿಲಸನ್. ಅರವಿಂದದಿಂದ ಮಕರಂದ ತಟಕಿಕ್ತಾ ಇರ್ತದೆ. ಅರವಿಂದ ಅಂದರೆ ಕಮಲ, ಕಮಲದಿಂದ ಜೇನು ಜಿರುಗ್ತಾ ಇರ್ತದೆ, ತಟಕಿಕ್ತಾ ಇರ್ತದೆ ಅರವಿಂದದಿಂದ. ಅದನ್ನು ಪರಮಾತ್ಮನ ಪಾದ ಅನ್ನೋ ಅರವಿಂದದಿಂದ ತೆಳಗೆ ಬೀಳತಕ್ಕಂಥ ಮಕರಂದನೇ ಗಂಗಾ ಗಂಗಾ ಅಂತ ಹೇಳ್ತಾ ಇದ್ದಾನೆ ಅದರಲ್ಲಿ. ಸ್ವಚ್ಛಂದಂ ಮಕರಂದ ಬಿಂದು ವಿಲಸನ್ ಮಂದಾಕಿನಿ ಮೇದುರಂ ಶ್ರೀ ಗೋವಿಂದ ಪದಾರವಿಂದಮ್ಮ ಅಶುಭ ಸ್ಕಂದಾಯ ವಂದಾಮಹೆ. ಗಂಗಾ ನದಿ ಅನೇಕ ನದಿಗಳವ, ನೂರಾರು ಸಾವಿರಾರು ನದಿಗಳು. ಆ ಎಲ್ಲ ನದಿಗಳಿಗೆ ಗಂಗಾಗೆ ಇಷ್ಟು ಯಾಕೆ ಮಹತ್ವ? ವೇದ ಉಳಿದು ಯಾವ ನದಿ ಹೆಸರು ಹೇಳೋದಲ್ರಿ. ವೇದದ ಬರೋದು ಗಂಗಾ ನದಿ ಹೆಸರು ಒಂದೇ. ಗಂಗಾ ಸಿಂಧು ಸರಸ್ವತಿ ಚ ಯಮುನಾ. ನಮ್ಮ ಕರ್ನಾಟಕದಾಗ ಹಿಂದೂಸ್ತಾನದೊಳಗೆ ಭರತಖಂಡದೊಳಗೆ ಎಷ್ಟು ನದಿಗಳವ? ಗಂಗಾ ಅಂದ್ಬಿಟ್ಟು ಮೊದಲೇ ನಂಬರ್ ಮುಂದೆ ಗಂಗಾ ಸಿಂಧು ಸರಸ್ವತಿ ಚ ಯಮುನಾ ಗೋದಾವರಿ ನರ್ಮದಾ ಕೃಷ್ಣ ಭೀಮರತಿ ಚ ಫಲ್ಗು ಸರಯು ಶ್ರೀಗಂಡಕಿ ಗೋಮತಿ ಕಾವೇರಿ ಕಪಿಲಾ ಪ್ರಯಾಗ ವಿನತಾ ವೇತ್ರಾವತಿ ಇತ್ಯಾದಿ ವಿಠ್ಠಲನ ದೇವ. ಆದರೆ ವೇದ ಹೇಳ್ತಕ್ಕಂಥದ್ದು ಗಂಗಾ ನದಿಯನ್ನು ಮಾತ್ರ ಹೇಳ್ತಾ ಇದೆ. ಆದ್ದರಿಂದ ಆ ಗಂಗಾ ನದಿಗೆ ಇಷ್ಟು ಮಹತ್ವ. ಯಾಕೆ ಗಂಗಾ ನದಿ ಮಹತ್ವ? ಗಂಗಾ ನದಿಗೆ ವಿಶೇಷವಾದ ಮಹತ್ವ ಬರಲಿಕ್ಕೆ ಕಾರಣ 3 ಕಾರಣ. ಏನೇನು ಕಾರಣ ಅವ? ಉಳಿದ ನದಿಯಲ್ಲಿ ಸ್ನಾನ ಮಾಡೋದ್ರಿಂದ ಮೈ ಸ್ವಚ್ಛ ಆಗ್ತದೆ. ನಮ್ಮಲ್ಲೇ ಕೊಳೆಯನ್ನೆಲ್ಲ ತೊಳಿತಾವವು. ಯಾವ ನದಿ ಸ್ನಾನ ಮಾಡಿದರೆ ಸಹಿತ ನಮಗೆ ಪಾಪದ ಜೊತೆಗೆ ನಮಗೆ ಪುಣ್ಯ ಬಂದು ಭಗವಂತನ ಪಾದ ಸನ್ನಿಧಿ ಒಳಗೆ ಬೈದು ಮುಟ್ಟಿಸ್ಲಿಕ್ಕೆ ನದಿ ಒಂದೇ ನದಿ ಗಂಗಾ ನದಿ. ಗಂಗಾ ಗಂಗೇತಿಯೋ ಬ್ರೂಯಾತ್ ಯೋಜನಾನಾಂ ಶತೈರಪಿ ಮುಚ್ಯತೆ ಸರ್ವ ಪಾಪೇಭ್ಯ. ಬೇಕಾದ ಪಾಪ ಮಾಡ್ರಿ, ಎಲ್ಲ ಪಾಪ ಅದರ ಲೋಪ ಆಗಬೇಕಾದ್ರೆ ಗಂಗಾದಲ್ಲಿ ಸ್ಥಾನ. ಗಂಗಾ ಗಂಗೇತಿಯೋ ಬ್ರೂಯಾತ್ ಯೋಜನಾನಾಂ ಶತೈರಪಿ ಮುಚ್ಯತೆ ಸರ್ವ ಪಾಪೇಭ್ಯ. ಏನಾಗ್ತದೆ? ವಿಷ್ಣು ಲೋಕಂ ಸಗಚ್ಚತಿ.
ವಿಷ್ಣು ಲೋಕಕ್ಕೆ ಹೋಗ್ತಾ ಇದ್ದಾನಂತೆ. ಅದಕ್ಕಾಗಿ ಆ ಗಂಗಾ ಸ್ನಾನವನ್ನು ಪ್ರತಿಯೊಬ್ಬರು ಕೂಡ ಮಾಡಬೇಕು. ಸ್ನಾನ ಮಾಡಲಿಕ್ಕೆ ಅಲ್ಲಿ ತನಕ ಹೋಗಲಾಗದೆ ಹೋದರೆ ಇದ್ದಲ್ಲಿ ಸ್ನಾನ ಮಾಡುವಾಗ ನಮ್ಮ ಮನೆಯೊಳಗೆ, ನಮ್ಮ ಬಚ್ಚನ ಮನೆಯೊಳಗೆ ಸ್ನಾನ ಮಾಡೋ ಗಂಗಾ ಗಂಗಾ ಅಂದ್ರೆ ಸಾಕು ಅಂತ ಇದ್ದಾರೆ. ಅದಕ್ಕೆ ನಮ್ಮ ಪ್ರಾಚೀನರು ಸ್ನಾನ ಮಾಡುವಾಗ ಅವಕ್ಕೆ ಗಂಗಾಳ ಅಂತ ಹೆಸರಿಟ್ಟಿರ್ತಿದ್ರು. ಗಂಗಾ ಲೀಯತೆ ಅಶ್ವಿನಿತಿ ಗಂಗಾಳ, ಗಂಗಾಳ ಆಲಯ ಅದು. ಆದ್ದರಿಂದ ಈಗ ಅವನ್ನೆಲ್ಲ ಹೋಗ್ಬಿಟ್ಟು ಗಂಗಾಳ ಪಂಗಾಳ ಬಕೀಟು ಬಾರಡಿ ಅವೆಲ್ಲ ಬಂದವು. ಆದ್ದರಿಂದ ಗಂಗಾ ಗಂಗೇತಿಯೋ ಬ್ರೂಯಾತ್ ಯೋಜನಾನಾಂ ಶತೈರಪಿ ಮುಚ್ಚತೆ ಸರ್ವಪಾಪೇಭ್ಯ ವಿಷ್ಣು ಲೋಕಂ ಸಗಚ್ಚತಿ. ಏನು ಗಂಗಾ ಮಹತ್ವ ಅಂದರೆ, ಈ ಗಂಗಾ ನಮ್ಮ ತನಕ, ನಿಮ್ಮ ತನಕ, ನಮ್ಮ ಮನೆ ತನಕ, ನಮ್ಮ ಅಂತರಂಗ ತನಕ ಬರಬೇಕಾದ್ರೆ 3 ಮಂದಿ ದೇವತೆಗಳು ಕೂಡ ತಂದಾರೆ ಇದನ್ನು ಗಂಗಾವನ್ನು ತರಬೇಕಾದ್ರೆ ಬ್ರಹ್ಮ ವಿಷ್ಣು ಮಹೇಶ್ವರ 3 ಮಂದಿ ದೇವಾಧಿದೇವತೆಗಳು, ತ್ರಿಮೂರ್ತಿ ದೇವತೆಗಳು, ಅವರೆಲ್ಲ ಕೂಡಿ ಗಂಗೆಯನ್ನು ನಿಮ್ಮ ತನಕ ತಂದು ಮುಟ್ಟಿಸ್ತಕ್ಕಂಥ ಮಹಾನುಭಾವರು. ಆದ್ದರಿಂದ ಆ ಗಂಗಾಗ ಅಂತ ವೈಶಿಷ್ಟ್ಯ ಅಂತಾರೆ. ಗಂಗಾ ಎಂದು ಬಂದ್ರೆ ಹಂಗೆ ಬಂದ್ಲು. ಸಮುದ್ರಪತ್ತಿ ಪದ್ಮಾರಮಣ ಪದ ಪದ್ಮಾವಲನ ಖಾತ ನಿವಾಸ ಕಂದರ್ಪ ಪ್ರತಿಭಟ ಜಟಾಯೂಟ ಭವನ ಅಥಾಯಂ ವ್ಯಾಸಂಗೋ ಹತಾಪತಿತ ನಿಸ್ತಾರಣ ವಿಧೌ ನಕಸ್ಮಾತ್ಕರ್ಷ ತವ ಜನ ನಿಜಾಯೇತ ಜಗತಿ. ಕೇಳ್ತಾ ಇದ್ದಾನೆ ಕವಿ. ಗಂಗಾ ಹುಟ್ಟಿದ್ದಂತ ಬಹಳ ಚಮತ್ಕಾರವಾದ ಸನ್ನಿವಾಸ. ಗಂಗಾದೇವಿ ಹುಟ್ಟುತ್ತಾ ಇದ್ದಾಳೆ. ಎಲ್ಲಿಂದ ಹುಟ್ಟಿದ್ದಾಳೆ? ವಾಮನ ದೇವರು ಪರಮಾತ್ಮ ನಾರಾಯಣ ಶ್ರೀಹರಿ ಅವನ ಪಾದದಿಂದ ಗಂಗಾ ಹುಟ್ಟಿದ್ದಾಳೆ. ಆ ಗಂಗಾ ಹುಟ್ಟಿದ್ದು ಪಾಂಡುರಂಗ ಭವಭಂಗ ಪಾದಪಯೋಜೋಜಿತ ಗಂಗಾ ಪಾಂಡುರಂಗ ಕಂಸಾರೇ ತಾರಯ ಮಾಮಿಹ ಸಂಸಾರೇ ಹೇಳ್ಕೊಂಡಿದ್ದಾರೆ. ಪಾಂಡುರಂಗ ಭವಭಂಗ ಪಾದಪಯೋಜೋಜಿತ ಗಂಗಾ, ಅವನ ಪಾದದೊಳಗೆ ಗಂಗಾವಾದ್ದು ಪ್ರಾದುರ್ಭೂತರಾಗ್ತಾ ಇದ್ದಾಳೆ. ಕಥಾವನ್ನು ಕೇಳಿದ್ದೀರಿ. ನಮ್ಮ ನರಸಿಂಹಾಚಾರ್ಯರು ಪೂರ್ವ ಪೀಠಿಕ ಹೆಚ್ಚು ಮಾಡಿದ ಲಘುನೆ ಗಂಗಾ ಲಹರಿಗೆ ಬರ್ರಿ ಅಂತ ಹೇಳಿದ್ದಾರೆ. ಆದರೂ ಸ್ವಲ್ಪ ಗಂಗೆಯ ಹುಟ್ಟು, ಗಂಗೆ ಹೆಂಗೆ ಬಂದು, ಯಾಕೆ ಬಂದು, ಎಂದು ಬಂದು, ಎಲ್ಲಿ ಬಂದು, ಅದನ್ನು ಸ್ವಲ್ಪ ಹಿನ್ನೆಲೆಯನ್ನು ತಿಳ್ಕೊಂಡು ಆ ಗಂಗಾ ಲಹರಿಗೆ ಒಂದು ಪ್ರಾರಂಭ ಮಾಡೋಣ ಅಂತಂತ ಇದ್ದೇನೆ. ಗಂಗಾ ವಾಮನಾವತಾರ ಕಾಲದ ನೀವೆಲ್ಲ ಕಥೆ ಕೇಳಿದ್ದೀರಿ. ಬಲಿಚಕ್ರವರ್ತಿ ರಾಕ್ಷಸರ ಒಳಗ ಯಜ್ಞ ಮಾಡ್ತಾ ಇದ್ದಾನೆ. ಆ ಕಾಲಕ್ಕೆ ಏನಾಗಿತ್ತು? 3 ಲೋಕವನ್ನು ಆಕ್ರಮಣ ಮಾಡಿದ್ದ ಬಲಿಚಕ್ರವರ್ತಿ. 3 ಲೋಕ, ಭೂಲೋಕ, ಪಾತಾಳ ಲೋಕ, ಸ್ವರ್ಗಲೋಕ, ಎಲ್ಲ ಲೋಕಗಳ ಪ್ರಭುತ್ವವನ್ನು. ಆ ಕಾಲಕ್ಕೆ ಅವನ ಜೊತೆಗೆ ಇರ್ತಕ್ಕಂಥ ದುಷ್ಟ ಭ್ರಷ್ಟ ಪಾಪಿಷ್ಠರಾಗಿರ್ತಕ್ಕಂಥ ದೈತ್ಯಾಧಮರು ಇಡೀ ಜಗತ್ತಿನ ತುಂಬ ಆಳ್ತಾ ಇದ್ದಾರೆ. ದೇವತೆಗಳನ್ನು ಸ್ವರ್ಗಲೋಕದಿಂದ ಹೊರಸಾಕಿ ಬಿಟ್ಟಿದ್ದಾರೆ. ಆದ್ದರಿಂದ ಪಾಪ ಒಂದು ದಿವಸ ದೇವತೆಗಳ ತಾಯಿಯಾಗಿರ್ತಕ್ಕಂಥ ಅದಿತಿ ದೇವಿ ಶೋಕ ಮಾಡ್ತಾ ಕೂತಿದ್ರು. ಕಶ್ಯಪರು ಬಂದರು, ಪತಿ. ಯಾಕೆ ಶೋಕ ಮಾಡ್ತಾ ಇದ್ದೀರಿ? ಯಾಕೆ ಅದಕ್ಕೆ ಹೇಳಿದ್ಲ ಹೆಣ್ಮಗಳು, ಸ್ವಾಮಿ ನಮ್ಮ ಎಲ್ಲ ಮಕ್ಕಳು ಕೂಡ ನಿರ್ವಾಸಿತರಾಗಿದ್ದಾರೆ, ದೇಶಾಂತರದಲ್ಲಿ ಎಲ್ಲೋ ಹೋಗಿ ಕೂತ್ಕೊಂಡಿದ್ದಾರೆ. ಆದ್ದರಿಂದ ಆ ಮಕ್ಕಳು ಅವರವರ ಸ್ಥಾನದಾಗ ಕೂಡಬೇಕು. ಅದಕ್ಕೆ ಏನಾದರೂ ಒಂದು ಉಪಾಯ ಮಾಡಿರಿ ಹೇಳ್ರಿ ಅಂತ ಹೇಳಿದ್ರು ಪಾಪ. ಆವಾಗ ಮಹರ್ಷಿಗಳಾಗಿರ್ತಕ್ಕಂಥ ಅವರು ಹೇಳಿದ್ರು, ಹಂಗಾರೆ ಒಂದು ವೃತ ಮಾಡು, ಪಯೋವೃತ ಅಂತದ, ಅದನ್ನು ನೀನು ಮಾಡು. 12 ದಿವಸ ಬರೇ ಹಾಲಿನ ಮೇಲೆ, ಅದು ಬೇಕಾದಷ್ಟು ಹಾಲು ಕುಡಿಯುವುದಲ್ಲ, ದೇವರಿಗೆ ಅಭಿಷೇಕವನ್ನು ಮಾಡಿ ಅವರಿಗೆ ನೈವೇದ್ಯ ಇಟ್ಟಿರ್ತಕ್ಕಂಥ ಹಾಲನ್ನು ಮಾತ್ರ ತಗೊಂಡು 12 ದಿವಸ ಚಹಾ ಕುಡಿಬಾರ್ದು, ಕಾಫಿ ಕುಡಿಬಾರ್ದು, ಅಂಥದಂಥ ತಿನ್ನಬಾರ್ದು, ಏನೂ ಇಲ್ಲ. ಕೇವಲ ಪಯೋವೃತ ಅಂತ ಹೆಸರಲ್ಲಿ ಇದನ್ನು ಎಷ್ಟೋ ಜನ ಮಾಡ್ತಾ ಇದ್ದಾರೆ ಈಗ. ಆದ್ದರಿಂದ ಪಯೋವೃತವನ್ನು ಮಾಡುವಂತ ಹೇಳಿದ್ರು. ಆ ಪ್ರಕಾರವಾಗಿ ಪಯೋವೃತದ ಪ್ರಭಾವದಿಂದ ವೃತ ಮಾಡಿ ತಾಯಿ ಹಡೆದಂಥ ಒಬ್ಬ ಮಗ ಅವನೇ ವಾಮನದೇವರು. ಹುಟ್ಟಿದಾಕ್ಷಣವೇ ಆ ವಾಮನದೇವರು ಬಲಿಚಕ್ರವರ್ತಿ ಇದಕ್ಕೆ ಬಂದಿದ್ದಾರೆ. ಅವನು ನೋಡಿದಾಕ್ಷಣವೇ ದೈತ್ಯರು, ವಿಷ್ಣುವಿನ ವಿರೋಧಿಗಳು, ಧರ್ಮಕ್ಕೆ ದ್ರೋಹಿಗಳು, ಆ ದೈತ್ಯರಿಗೆಲ್ಲ ಅಗಿನ ದಂಡ ಕಮಂಡಲು ಮೇಖಲಾ ರುಚಿರ ಪಾವನ ವಾಮನ ಮೂರ್ತಯೇ ಮಿತ ಜಗತ್ರಿತಯಾಯ ತಾರಯೇ ನಿಗಮ ಪಟವೇ ನಮಃ. ಬಹಳ ಸುಂದರ ವಾಮನ. ಮಧ್ವಾಚಾರ್ಯ ಹೇಳ್ತಾ ಇದ್ದಾರೆ, ವಾಮನ ಹೆಂಗಿದ್ದ?
ವಾಮನ ವಾಮನ ಭಾಮನ ವಂದೇ ಸಾಮನ ಸೀಮನ ಶ್ಯಾಮನ ಸಾನೋ. ವಾಮನ ದೇವರು ವಾದರಾಜ ಸ್ವಾಮಿ ಹೇಳ್ತಾ ಇದ್ದಾರೆ, ಧ್ಯಾನಾರ್ಹ ವಾಮನ ನಮೋನಾಥ ಪಾಹಿಯಗ ಮನಾ ಸುರೇಶ ವಸುಧಾ ಆದಾನಾಯ ಯಾಜನಿಕ ಲೀನಾರ್ಥ ವಾಕ್ವಶಿತ ನಾನಾ ಸದಸ್ಯದನುಜ. ಎಷ್ಟು ಚಂದಿದ್ದ ವಾಮನ ದೇವರು. ಮೀನಾಂಕ ನಿರ್ಮಲ ನಿಶಾನಾಥ. ಮೀನಾಂಕ ಅಂದ್ರೆ ಕಾಮ, ನಿಶಾನಾಥ ಅಂದರೆ ಚಂದ್ರ, ಸೋಮ ಅಂತ ನಮಗೆ. ಕೋಟಿ ಕಾಮಣ್ಣ ಕೋಟಿ ಸೋಮಣ್ಣ ನಿವಾಸ ಸಿಗಬೇಕು, ಇಂಥ ರೂಪಿತ್ತಂತ. ಮೀನಾಂಕ ನಿರ್ಮಲ ನಿಶಾನಾಥ ಕೋಟಿಲಸ ಮಾನಾತ್ಮ ಮೌಂಜಿ ಗುಣಕೌ ಪೀನಾತ್ಮ ಸೂತ್ರಬಲ ಗಾನಾಥ ಪತ್ರಕರ ಕಾನನ್ನ ದಂಡವರ ಭೃತ. ಇಷ್ಟು ಸುಂದರವಾಗಿರ್ತಕ್ಕಂಥ ತೇಜಸ್ವಿ ವಚಸ್ವಿ ವರ್ಚಸ್ವಿ ಮನಸ್ವಿ ಇಂಥ ವಾಮನ ಬಂದ ನಂತರ ಹುಡುಗರು ಇನ್ನ ಏನು ಭರ್ತಿ ಅದ್ಭುತವಾದಂಥ ಡ್ರಮ್ಮಾಗಿ ವೇಸ್ಟ್ ಮಾಡ್ಕೊಂಬ ಕೌಪಿನ ಅಜಿನ ದಂಡ ಕಮಂಡಲು ಮೇಖಲಾ ರುಚಿರ ಪಾವನ ವಾಮನ ಮೂರ್ತಯೇ ಮಿತ ಜಗತ್ರಿತಜಾಯ ಚಿತಾರಯೇ ನಿಗಮ ವಾಕ್ಪಟವೇ ಭಟವೇ ಮಂಜುಮಣಿ ಬಂದು ನಿಂತುಕೊಂಡ್ರೆ ಅವನ ಕಂಡಾಕ್ಷಣವೇ ನೋಡಿದಾಕ್ಷಣವೇ ಅಲ್ಲಿದ್ದಂಥ ಬಲಿಚಕ್ರವರ್ತಿ ಸಾಷ್ಟಾಂಗ ಬಂದು ನಮಸ್ಕಾರ ಮಾಡಿದೆ. ಎಲ್ಲ ದೈತ್ಯರು ದುಷ್ಟರು ಪಾಪಿಗಳು ಒಬ್ಬೊಬ್ಬರು ನೋಡಿದ್ರೆ ಅಂಥದ್ದು ಒಂದು ಅದ್ಭುತವಾದಂಥದ್ದು ಅವ್ರು ಯಾಕೋ ನಮಸ್ಕಾರ ಮಾಡಬೇಕು ಅನ್ನಿಸ್ತದ್ರಿ. ಕೆಲವರು ನೋಡಿದ್ರೆ ಯಾಕೋ ರೇಟ ಹಾಕಬೇಕು ಅಂತ ಅನ್ನಿಸ್ತದೆ. ಅವ್ರು ಅಷ್ಟಲ್ಲ. ಕೃಷ್ಣ ಬರ್ತಾನ ಅಂದ್ರೆ ಸಂಧಾನಕ್ಕೆ ಬರೋ ಕಾಲಕ್ಕೆ ದುರ್ಯೋಧನ ಹುಕುಂ ಹೊರಡಿಸ್ಬಿಟ್ಟಿದ. ಕೃಷ್ಣ ಬರ್ತಾನ ಬನ್ನ ಯಾರು ಹೇಳ್ತಕ್ಕದ್ದಲ್ಲ, ನಮಸ್ಕಾರ ಮಾಡ್ತಕ್ಕದ್ದಲ್ಲ, ಕೈ ಮುಗಿಯತಕ್ಕದ್ದಲ್ಲ. ಆರ್ಡರ್ ಹಚ್ಚಿದಾಕ್ಷಣವೇ ಕೃಷ್ಣ ಬಂದ. ದೇವ ಬಂದ ನಮ್ಮ ಸ್ವಾಮಿ ಬಂದಾನೋ, ದೇವರ ದೇವ ಶಿಖಾಮಣಿ ಬಂದಾನೋ. ಆದ್ದರಿಂದ ಅವ ಬಂದಾಕ್ಷಣ ಹೇಳಿದ್ದವ ದುರ್ಯೋಧನ, ಯಾರು ಹೇಳ್ತಕ್ಕದ್ದಲ್ಲ. ನೀವು ಕೂತಲ್ಲೇ ಕುರ್ಚಿ ಮೇಲೆ ಎಲ್ಲೆಲ್ಲಿ ಕೂತಿರ್ತೀರಿ, ಮಣಿ ಮೇಲೆ ಕೂತಿರ್ತೀರಿ, ಆಸನ ಮೇಲೆ ಕೂತಿರ್ತೀರಿ, ಅಲ್ಲೇ ಕೂಡಬೇಕು. ಎಲ್ಲರಿಗೂ ಇಂದಾಡಿ ಶಿಕ್ಷೆ ಮಾಡ್ತೇನೆ ಎಂದಿದ್ದ. ಎಲ್ಲ ಪಾಪ ಪಂಜಾಬ್ ಧೋತ್ರೋ ಕಟ್ಕೊಂಡು ಕೂತ್ಕೊಂಡಿದ್ರು. ಕೃಷ್ಣ ಚಟ್ 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 ಎದ್ದೆಟ್ಬಿಟ್ರಲ್ಲ, ಸಾಷ್ಟಾಂಗ ನಮಸ್ಕಾರ ಮಾಡಿದರು. ಭಗವಂತನ ನೋಡಿದಾಕ್ಷಣವೇ ಹಂಗೆ ವಾಮನದೇವರನ್ನ ಕಂಡಾಕ್ಷಣ ದೈತ್ಯರು ದುಷ್ಟರು ಎಲ್ಲರೂ ಬಂದು ಸಾಷ್ಟಾಂಗ ನಮಸ್ಕಾರ ಮಾಡಿದರು. ಆವಾಗ ಕೇಳಿದ ಬಲಿಚಕ್ರವರ್ತಿ, ತಮ್ಮ ಬಂದ್ಯಪ್ಪ, ನಿನಗೇನು ಬೇಕೋ ನಾನು ಕೊಡ್ತಾ ಇದ್ದೇನೆ. 3 ಲೋಕದ ಅಧೀಶ ನಾನು, ನಿನಗೇನು ಬೇಕದನ್ನು ಕೊಡ್ತಾ ಇದ್ದೇನೆ. ಎಲ್ಲೋ ಜಮಖಂಡಿ ಮುಧೋಳ ರಾಮದುರ್ಗದ ಚೌಲಪ್ಪ ಅವರಿಗೆ ಸಂಸ್ಥಾನಿಕಲ್ಲ, ಇಡೀ ಪ್ರಪಂಚಕ್ಕೆ ಏಕಮಾತ್ರ ಪ್ರಭು ಸಮ್ರಾಟ್ ಸಾರ್ವಭೌಮ ನಾನು. ಏನು ಬೇಡಿದ್ದನ್ನು ಕೊಡ್ತೀನಿ, ಕೇಳಿದ್ದನ್ನು ಕೊಡ್ತಾ ಇದ್ದೀನಿ. ಬೇಡ ಅಂದ್ರೆ ಆ ಹುಡುಗಿ ಏನು ಹೇಳ್ಬೇಕ್ರಿ, ಏನು ಬೇಡ, ನನ್ನ ಪಾದದಿಂದ ಅಳದ 3 ಪಾದ ಭೂಮಿ ಕೊಡು ಅಂತ ಕೇಳ್ತು. ಎಲ್ಲ ಹುಚ್ಚಪ್ಪ ಅಲ್ಲೋ, ನಿನಗೆ 3 ಲೋಕ ಕೊಡೋ ಶಕ್ತಿ ನನಗೆ, ನೀನು ಬರೇ 3 ಹೆಜ್ಜೆ ಅಂತ ಎಷ್ಟು ಒಂದು ಮುಟ್ಟಿಗೆ ಮಣ್ಣು ಆಗೋದಿಲ್ಲ. ಆವಾಗ ಆ ಹುಡುಗಿ ಏನು ಹೇಳ್ಬೇಕ್ರಿ ವಾಮನದೇವರು, ಬಲಿರಾಜ ಈ 3 ಪಾದ ಭೂಮಿ ನನಗೆ ಕೊಟ್ಟು ಗೆಲ್ಲು, ಮುಂದೆ ನೋಡೋಣ ಅಂತಂತು. ಇಷ್ಟೊಂದು ಕೂಡ ಅಲ್ಲೊಬ್ರು ಆಚಾರ ಕೂತಿದ್ರು ಮುನಿ ಒಳಗೆ. ಓಡಿ ಬಂದ್ರು ಅವರು, ಮಹಾರಾಜ ನಿಮಗೇನೂ ಕೊಡಬೇಡ ಅಂದರು. ಯಾಕ್ರಿ ಗುರುಗಳ, ಬೇಡಿಕೆ ಕೊಡ್ತೀನಿ ಅಂತ ಹೇಳಿದ್ದೀನಿ ನಾನು, ನನಗೆ ಬೇಡ ಅಂತ ಯಾಕಂತೀರಿ? ಏನು ಹೇಳಬೇಕು ಅವರು, ಮಹಾರಾಜ ಇವರು ಸಾಮಾನ್ಯ ಬೇಡತಕ್ಕಂಥವ್ರಲ್ಲ, ಇವ್ರು ಯಾರಂತ ತಿಳ್ಕೊಂಡ್ರಿ, ನಿಮ್ಮ ಕೊಲುವೈರಿ ಆಗಿರ್ತಕ್ಕಂಥ ವಿಷ್ಣು. ಇವ ಏನು ಮಾಡ್ತಾನೆ, ಏಷತೆ ಸ್ಥಾನಂ ಐಶ್ವರ್ಯಂ ರಾಜ್ಯಂ ಸರ್ವಸ್ವಮೇವ ಚ ದಾಸ್ಯತ್ಯಾಚ್ಛಿದ್ಯ ಇಂದ್ರಾಯ ಮಾಯಾ ಮಾನವ ಗೋಹರಿ. ನಿಂದೆಲ್ಲ ಕಸ್ಕೊಂಡು ಕಿತ್ಕೊಂಡು ಎತ್ಕೊಂಡು ಎಲ್ಲ ಬೈದ ಇಂದ್ರ ಕೊಡ್ತಾ ಇದ್ದಾನೋ. ಆದ್ದರಿಂದ ನಿಮಗೆ ಸರ್ವತ್ವನ ಕೊಡಬೇಡ. ಗುರುಗಳು, ನಾನು ಬೇಡಿಕೆ ಕೊಡ್ತೀನಿ ಅಂತ ಹೇಳಿನಲ್ರಿ. ನಮ್ಮಲ್ಲೇ ಒಂದು ರೀತಿಯಾಗಿ ನನ್ನ ಮನೆತನದಾಗ ಒಂದು ಸಂಪ್ರದಾಯ ಇದೆ ರೀ. ನನ್ನನ್ನು ನಾನು ಅದನ್ನು ಪಾಲನೆ ಮಾಡ್ಕೊಂಡು ಬಂದಿದ್ದೇನೆ. ಏನು ಪಾಲನೆ ಮಾಡ್ಕೊಂಡು ಬಂದಿದ್ದೇನೆ, ಯಾರಾದರೂ ದೇಹಿ ಅನ್ನೋರಿಗೆ ನಾಹಿ ಅನ್ನೋ ಗೊತ್ತಿಲ್ಲ ರೀ. ಯಾವಾಗಲೂ ಕೂಡ ಯಾರೇನು ಬೇಡೋ ಅದನ್ನು ಕೊಟ್ಟು ಕಳಿಸ್ತಾ ಇದ್ದೇವೆ. ಮೇಲೆ ವಚನ ಕೊಟ್ಟಿದ್ದೇನೆ, ಬೇಕಾದ ಬೇಡ್ರಿ ಅಂತ ಹೇಳಿದ್ದೇನೆ. ಸ್ವಾಮಿ ಇಲ್ಲಂತ ಹೆಂಗೆ ಹೇಳೋದು ಅಂತ ಕೇಳಿದೆ. ಅದಕ್ಕೆ ಶುಕ್ರಾಚಾರ್ಯ ಹೇಳಿದರು, ಬುದ್ಧಿವಂತರು ನೋಡ್ರಿ, ಸರಸೋ ವಿಪರೀತಶ್ಚೇತ್ ಸರಸತ್ವ ನ ಮುಂಚತಿ. ಸರಸ ಉಪರಾಟ ಮಾಡಿದರೆ ಮತ್ತು ಸರಸ ಸರಸ ಇದ್ದಾವ ಸರಸನೆ ಹಿಂಗೆ ಮಾಡಿದ್ರು ಸರಸ ಸರಸ
ಆದರೆ ಸಾಕ್ಷರ ಕಲ್ತವಾಗಿದ್ದ ಅಂದರೆ ಸಾಕ್ಷರ ವಿಪರೀತ ಆದರೆ ಸಾಕ್ಷರ ರಾಕ್ಷಸ. ಓದ್ದವ ಶಾಣೆ ಇದ್ದಾನಂದ್ರೆ ಅವ ರಾಕ್ಷಸ. ಸಾಕ್ಷರ ವಿಪರೀತ ಅಷ್ಟೇ. ಹಂಗೆ ಪರಿಚಕ್ರವರ್ತಿ ಆ ಪಾಪ ಅವ ಕೊಡಬೇಕು ಅಂತ ಹೊರಟಿದ್ದಾನೆ. ಇವ ಸಾಕ್ಷರರು, ವಿದ್ವಾಂಸರು, ಮಹಾನುಭಾವರಾಗಿರ್ತಕ್ಕಂಥ ಆಚಾರ್ಯರು ಬಂದು ಹೇಳಿದರು, ಅಲ್ಲ ಬಲಿರಾಜ, ನಾನು ವಚನ ಕೊಟ್ಟೇನೆ ಅಂತ ಹೇಳ್ತಾ ಇದ್ದೆಯಲ್ಲ, ಆದರೆ ನಮ್ಮ ಶಾಸ್ತ್ರದೊಳಗೆ ಮಾತನ್ನು ಮೀರಿ ಸುಳ್ಳು ಆಡಲಿಕ್ಕೆ ಸಹಿತ ಪರವಾನಗಿ ಕೊಟ್ಟಾರ ಅಂತ ಹೇಳಿದರು. ಸುಳ್ಳು ಮಾತಾಡಬಾರ್ದು ಅಂತ ತಿಳ್ಕೊಂಡು ಒಂದು ಸತ್ಯವಾದ ಧರ್ಮಾಂಚರ ಶಾಸ್ತ್ರ ಅಂತ ಕರೆ, ಆದರೆ ಕೆಲವೊಂದು ಪ್ರಸಂಗದಾಗ ಸುಳ್ಳು ಸಹಿತ ಲೈಸೆನ್ಸ್ ಕೊಟ್ಟಾರೆ. ನಮ್ಮಲ್ಲಿ ಬೇಕಾದಂಗೆ ಮಾತಾಡ್ಬೋದು. ಅದು ಯಾವ್ಯಾವುದ್ರಪ್ಪ ಸುಳ್ಳಿಗೆ ಲೈಸೆನ್ಸು? ಸ್ತ್ರೀಷು ನರ್ಮ ವಿವಾಹೇಷು ವೃತ್ಯರ್ಥೆ ಪ್ರಾಣ ಸಂಕಟೆ ಪಂಚಾಂಡತಾನ್ಯಾಹುರಪಾತಕಾನೆ. ಸ್ತ್ರೀಯರು ಒಂದು ಸುಳ್ಳು ಹೇಳಿದರೆ ಏನು ಮಹಾ ಅಪರಾಧ ಇಲ್ಲ, ತಪ್ಪಲ್ಲ. ಅಂದರೆ ದುಷ್ಟ ಸ್ತ್ರೀಯರು, ಕುರುಟಾ ಸ್ತ್ರೀಯರು, ವೇಶ್ಯಾ ಸ್ತ್ರೀಯರು, ಅಬದ್ಧ ಸ್ತ್ರೀಯರು ಅವರೇನಾದರೂ ಹೇಳಿದರೆ ಅವಾಗ ಅವ್ರನ್ನ ಸುಳ್ಳು ಹೇಳಿದ್ರೆ ತಪ್ಪಲ್ಲ. ನರ್ಮ ಚಾಕ್ಟಿ ಒಳಗೆ ವಿವಾಹೇಟು 1,000 ಸುಳ್ಳು ಹೇಳಿ ಒಂದು ಕಲ್ಯಾಣ ಮಾಡಬೇಕು ಅಂತ ತಿಳ್ಕೊಂಡು ಶಾಸ್ತ್ರದಲ್ಲಿ ಸಂಪ್ರದಾಯದಲ್ಲಿ ಹೇಳ್ತಾ ಇದ್ದಾರೆ. ಸ್ತ್ರೀಷು ನರ್ಮ ವಿವಾಹೇಟು ವೃತ್ಯರ್ಥ, ಜೀವನ ಸಲುವಾಗಿ, ನೌಕರಿ ಸಲುವಾಗಿ, ಉದ್ಯೋಗ ಸಲುವಾಗಿ ಏನಾದರೂ ಒಂದು ಸುಳ್ಳು ಹೇಳಿದರೆ ಅದೇನಂತ ದೊಡ್ಡ ಅಪರಾಧ ಅಲ್ಲ. ವೃತ್ಯರ್ಥೆ ಪ್ರಾಣ ಸಂಕಟೆ, ಜೀವ ಹೋಗೋ ಪ್ರಸಂಗ ಬಂತು ಅಂದರೆ ಏನೋ ಒಂದೆರಡು ಸುಳ್ಳು ಆಡಿದ್ರೆ ಬಾಧಕ ಅಲ್ಲ. ವೃತ್ಯರ್ಥೆ ಪ್ರಾಣ ಸಂಕಟೆ, ಇವೆರಡರೊಳಗೆ ಅಡ್ಡಿ ಇಲ್ಲ ಅಂತ ಮಹಾರಾಜ. ಈಗ ನಿನಗೆ 5 ಗಂಡಾಂತರ ಈ ನಿನ್ನಿಂದ ಪ್ರಾಣ ಸಂಕಟ ಇದೆ, ಅದಕ್ಕಾಗಿ ನಿನ್ನ ವೃತ್ತಿ ಹೋಗ್ತದೆ, ಒಬ್ಬನಾರು ಹೋಗಿದ್ದೆಲ್ಲವೂ ಕೂಡ ಹೋಗ್ತಾ ಇದೆ, ಸುಳ್ಳು ಹೇಳಿ ಕೊಡುವುದಿಲ್ಲ ಅಂತ ಹೇಳು ಅಂತ ಹೇಳಿದರೆ ಮಹಾನುಭಾವನಾಗಿರ್ತಕ್ಕಂಥ ಮಹಾರಾಜ ಆಮೇಲೆ ಹೆಂಡತಿ ಹೇಳಿದ, ಸಂಕಲ್ಪವನ್ನು ಮಾಡಿದ್ದೇನೆ, ಅದಕ್ಕೆ ಹಾಕುವ ಅಂತ ಸಂಕಲ್ಪ ಮಾಡಿದರು. ಮಾಡಿಕೊಂಡು ಕಶ್ಯಪ ಪುತ್ರಾಯ ವಾಮನಾಮನೇ ಬಟವೆ ಇವಾಂ ತ್ರಿಪಾದ ಪರಿಮಿತಾಂ ಭೂಮಿಂ ಸಂಪ್ರದದೆ ಇದನ್ನ ಮಮ. ನೀರು ಹಾಕೊಂಡ, ಒಳಗೆ ನೀರೇ ಇಲ್ಲ, ಗಿಂಡಿ ಒಳಗೆ ತಂದಿದ್ಲು, ನೀರೇ ಇಲ್ಲ ಅಂದ್ಲು ಹೇಳಿದವ. ಅದಕ್ಕೆ ಆ ಹೆಣ್ಮಗಳು ಹೇಳಿದ್ಲು, ತುಂಬೇದ್ರಿ, ಗಿಂಡಿ ತುಂಬೇದೆ, ಆದರೆ ನೀರು ಬೀಳಬಲ್ಲು ಸೊಂಡಿ ಒಳಗಿಂದ. ಆಮೇಲೆ ನೋಡಿದ ವಾಮನ ಮೂಲಿ ಒಳಗೆ ಕೂತಿದ್ದಲ್ಲ ಆಚಾರಪ್ಪ, ಅಲ್ಲಿ ಇದ್ದಿದ್ದೇ ಇಲ್ಲ. ಅವಾಗ ವಾಮನಂದ ಆಚಾರಿ ಕೆಲಸ ಮಾಡಿದೆ, ಒಳಗೆ ಬಂದು ಕೂತ್ಕೊಂಡು ಆ ಸೊಂಡಿ ಮಿಳ್ಳಿಯ ತುದಿಗೆ ಬಾಯಿಗೆ ಬಂದು ಕೂತ್ಕೊಂಡ್ಬಿಟ್ಟಿದ್ರು ಅವ್ರು. ಆಚಾರು ದಾನ ಕೊಡಿಸ್ಕೊಡ್ಬಾರ್ದು ಅಂತ ತಿಳ್ಕೊಂಡು ಕೈಯೊಳಗೆ ದರ್ಭದ ಉಂಗುರಿತ್ತು, ಚುಚ್ಚು ಬಿಟ್ಟ, ಕಚ್ಚ ಚುಚ್ಚಿದ ಬಳ 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 ರಕ್ತನ ತೆಳಗೆ ಬಂತು. ಬರ್ರಿ ಆಚಾರ ಹೊರಗೆ ಬರ್ರಿ. ಅವಾಗ ಒಳಗಿನಿಂದ ಹೊರಗೆ ಬಂದಿದ್ದಾರೆ. ಒಂದು ಕಣ್ಣು ಹೋಗಿಬಿಡ್ತದೆ, ಒಕ್ಕಣ್ಣು ಶುಕ್ರಾಚಾರು ಅಂತ ಆಗ್ತಾ ಇದ್ದಾರೆ. ಇಷ್ಟವನ್ನು ಮಾಡಿದರೆ ಸಹಿತ ಮಹಾರಾಜನಾಗಿರ್ತಕ್ಕಂಥವ ವಾಮನ ಅವರ ಕಡೆ ದಾನವನ್ನು ಸ್ವೀಕಾರ ಮಾಡಿದ್ದಾನೆ. ದಾನ ಸ್ವೀಕಾರ ಮಾಡಿದ್ಮೇಲೆ ಬಡಿಲಿಕ್ಕೆ ಹಚ್ಚಿದ್ದು ನೋಡ್ರಿ. 3 ಪಾದ ಭೂಮಿ ಅಂದ್ರೆ 3 ಪಾದಗಳಿಂದ ಅಳ್ಕೊಳ್ಳಿಕ್ಕೆ ಪ್ರಾರಂಭ ಮಾಡಿದ. ಒಂದು ಪಾಲನ್ನು ಅಗಲಾಗಿಟ್ಟಿದ್ದಾನೆ, ಅಖಂಡ ವಿಶ್ವ ಬ್ರಹ್ಮಾಂಡದ ಅಗಲನ್ನೆಲ್ಲ ಅಳ್ಕೊಂಡ. 2ನೇ ಪಾದದ ಉದ್ದೊಳಲಿಕ್ಕೆ ಹಚ್ಚಿದ, 2ನೇ ಕಾಲು ಹಿಂಗಿಟ್ಟ, ಅದು ಹೋಯ್ತು, ಮ್ಯಾಲೆ ಹೋಯ್ತು. ಭೂಲೋಕ, ಭೋರ್ಲೋಕ, ಸ್ವರ್ಲೋಕ, ಜನಲೋಕ, ತಪೋಲೋಕ, ಸತ್ಯಲೋಕದ ತನಕ ಹೋಯ್ತದೆ. ಸತ್ಯಲೋಕಕ್ಕೆ ಹೋದ ಮೇಲೆ ಆ ವಾಮನ ದೇವರ ಎಡಗಾಲಿನ ಹೆಬ್ಬರಿನ ತುದಿ ಉಗುರು ಅದು ಮ್ಯಾಲೆ ಬ್ರಹ್ಮಾಂಡ ಕಟ್ಟ ಹಾಕಿ ಪಟ್ಟಂತ ಬಡಿತು. ಆವಾಗ ಅದಕ್ಕೊಂದು ತೂತು ಬಿತ್ತು. ಹೊರಗಿನಿಂದ ಬ್ರಹ್ಮಾಂಡದ ಹೊರಗಿನಿಂದ ನೀರು ದಬ ದಬ ಸೋರ್ಲಿಕ್ಕೆ ಹಚ್ಚು. ಆ ನೀರು ತೋರ್ಲಿಕ್ಕೆ ಹತ್ತುವಾಗ ವಾಮನ ದೇವರ ಪಾದದ ತುದಿಯಿಂದ ಬ್ರಹ್ಮಾಂಡ ಒಳಗೆ ಚಿತ್ರಾಗಿ ಅದರ ನೀರನ್ನು ತೆಳಗೆ ಸೋರ್ಲಿಕ್ಕೆ ಹಚ್ಚಿದಾಗ ಬ್ರಹ್ಮದೇವರ ಅಟ್ರಾಶಿ ಬಂದು ಆ ದೇವರ ಪಾದೋದಕವನ್ನು ಸ್ವೀಕಾರ ಮಾಡಿ ಅದರಿಂದ ಅಭಿಷೇಕವನ್ನು ಮಾಡಿದರು. ಆ ಅಭಿಷೇಕವನ್ನು ಮಾಡಿದಾಗ ಇದನ್ನು ಆಚಾರ್ಯರು ಬಹಳ ಚಂದ ಹೇಳ್ತಾರೆ ಮಧ್ವಾಚಾರ್ಯರು. ಅಥಾಪಿ ಯತ್ ಪಾದನಖಾವ ಸೃಷ್ಟಂ ಜಗದ್ ವಿರಿಂಚೋಪಹೃತಾರಣಮಂಭ ಶೇಷಂ ಪುನಾತ್ಯನ್ಯತಮೋ ಮುಕುಂದಾತ್ ಪುನಾಮಲೋಕೆ ಭಗವತ ಪದಾರ್ಥ ಅಂತ ತಿಳ್ಕೊಂಡು ಹೇಳಿದಂಗೆ ಆ ನೀರನ್ನು ಭಗವಂತನ ವಾಮನ ದೇವರ ಪಾದದಿಂದ ಹುಟ್ಟಿರತಕ್ಕಂಥ ನೀರನ್ನು ಬ್ರಹ್ಮದೇವರು ತಮ್ಮ ಕಮಂಡಲದ ತಗೊಂಡ್ರು. ಆಮೇಲೆ ಅದನ್ನು ರುದ್ರದೇವರು ತಮ್ಮ ತಲೆ ಮೇಲೆ ಇಟ್ಟುಕೊಂಡ್ರು. ಹಿಂಗೆ ಬ್ರಹ್ಮ ವಿಷ್ಣು ಆ ಬ್ರಹ್ಮ ರುದ್ರದೇವರು ನಮಗೆ ನಿಮಗೆ ಆ ಗಂಗಾವನ್ನು ಕರುಣಿಸಿದವರು, ಅಂತಃಕರಣ ಕೊಟ್ಟವರು, ನಿಮ್ಮ ಅಂಗಳ ತನಕ ಗಂಗಾ ಬರು ಹಂಗೆ ಮಾಡಿದವರು ಮಹಾರುದ್ರದೇವರು.
ಹಿಂಗೆ ಬ್ರಹ್ಮ ವಿಷ್ಣು ಮಹೇಶ್ವರ ಮೂರು ಮಂದಿ ದೇವತೆಗಳು ತ್ರಿಮೂರ್ತಿಗಳು ಕೂತ್ಕೊಂಡು ಆಚಾರ್ಯ ಹೇಳಿದಂಗೆ ಅಥಾಪಿಯತ ಪಾದ ನಖಾವಸೃಷ್ಟಂ ಜಗದ್ವಿರಿಂಚೋ ಭರ್ತಾರ್ಣಮಂಭ ಶ್ರೀಶಂಭುನಾತ್ಯನ್ಯತಮೋ ಮುಕುಂದಾತ ಕೋನಾಮಲೋಕೆ ಭಗವತ ಪದಾರ್ಥ. ಇದನ್ನೇ ವಾದರಾಜ ಸ್ವಾಮಿಗಳವರು ಬಹಳ ಚೆಂದಾಗಿ ಅಶ್ವಸಾಟಿ ಕಾವ್ಯದೊಳಗೆ ಇದನ್ನು ಹೇಳ್ತಾ ಇದ್ದಾರೆ. ಪಿಂಗಾಕ್ಷ ವಿಕ್ರಮ ತುರಂಗಾದಿ ಸೈನ್ಯ ಚತು ರಂಗಾವಲಿಪ್ತ ಧನುಜ ಅವನೇ ಬಲಿಚಕ್ರವರ್ತಿ. ಸಾಂಗಾಧ್ವರಸ್ಥ ಬಲಿ ಸಾಂಗಾವಪಾತ ಋಷಿ ತಾಂಗಾಮರಾಜಿನುತತೆ ಶೃಂಗಾರ ಪಾದ ವಾಮನದೇವರ ಪಾದ ಶೃಂಗಾರ ಸುಂದರವಾದಂಥ ಪಾದ. ಶೃಂಗಾರ ಪಾದ ನಖ ತುಂಗಾಗ್ರ ಭಿನ್ನ ಕನಕಾಂಗಾಂಡ ಪಾತಿ ತಟಿನಿ ಕನಕಾಂಗಾಂಡ ಬ್ರಹ್ಮಾಂಡ. ಶೃಂಗಾರ ಪಾದ ನಖ ತುಂಗಾಗ್ರ ಭಿನ್ನ ಕನ ಕಾಂಗಾಂಡ ಪಾತಿ ತಟಿನಿ ತುಂಗಾತಿ ಮಂಗಲತ ರಂಗಾಭಿಭೂತ ಭಜ ಕಾಂಗಾಘ ವಾಮನ ನಮಃ. ವಾದರಾಜ ಸ್ವಾಮಿ ಭಾಷಾ ಒಳಗೆ ಬಲಿಯ ದಾನವ ಬೇಡಿ ಈ ಇಳೆಯ ಈರಡಿ ಮಾಡಿ ದಾಸ ಸಾಹಿತ್ಯದಲ್ಲಿ ಅದನ್ನೇ ಹೇಳ್ತಾ ಇದ್ದಾರೆ. ಬಲಿಯ ದಾನವ ಬೇಡಿ ಈ ಇಳೆಯನ್ನು ಭೂಮಿ ಇಳೆಯ ಈರಡಿ ಎಲ್ಲ ಮಾಡಿ ಬೆಳೆದು ಭೇದಿಸಲಾಗ ನಳಿನ ಜಾಂಡವ ಸೋಕೆ ಬೆಳೆದದ್ದು ನಳಿನ ಅನ್ನ ಬ್ರಹ್ಮಾಂಡ. ಬೆಳೆದು ಭೇದಿಸಲಾಗ ನಳಿನ ಜಾಂಡವ ಸೋಕೆ ಚಲುವ ಗಂಗೆಯ ಪತ್ತು ಜಲಜಾಸನಾರ್ಚಿತ ಎಂಥ ಪಾವನ ಪಾದವೋ ರಂಗಯ್ಯನೆಂಥ ಚಲುವಿನ ಪಾದವೋ. ಇಂತೂ ಮಹಿಮೆಯ ಕೇಳು ಕುಂತು ಮಹಿಮೆಯ ಕೇಳು ಪಂಥದಲ್ಲಿ ಗುರುಪತಿಯ ನುರುಳಿಸಿದಂಥ ಎಂಥ ಪಾವನ ಪಾದವೋ ರಂಗಯ್ಯನೆಂಥ ಚಲುವಿನ ಪಾದವೋ ದಾಸರಾಯರು ವರ್ಣನೆ ಮಾಡಿದ್ದಾರೆ. ಆದ್ದರಿಂದ ಆ ಪರಮಾತ್ಮನ ಪಾದದಿಂದ ಹುಟ್ಟಿ ಬ್ರಹ್ಮದೇವರ ತಲೆ ಮೇಲೆ ಧಾರಣವನ್ನು ಮಾಡಿದಂಥ ಆ ಗಂಗಾ ಅದನ್ನು ರುದ್ರದೇವರ ತಲೆ ಮೇಲೆ ಧಾರಣ ಮಾಡಿದ್ದಾರೆ. ಆ ಗಂಗಾ ನಮ್ಮ ತನಕ ಭಾಗೀರಥಿ ಅಂತಕ್ಕೆ ಹೆಸರು ಬರ್ತಾ ಇದೆ. ದಿನ ಸ್ನಾನ ಮಾಡುವಾಗ ಗಂಗಾನ ಸ್ಮರಣ ಮಾಡಬೇಕ್ರಿ. ಗಂಗಾನ ಸ್ಮರಣ ಅಂದ್ರೆ ಅದರ ಹೆಸರವ ನಂದಿನಿ ನಳಿನಿ ಶೀತ ಮಾಲತಿ ಚ ಮಲಾಪಹ ವಿಷ್ಣು ಪಾದಾಬ್ಜ ಸಂಭೂತ ಗಂಗಾನನ್ನ ಇಷ್ಟು ಹೆಸರುಗಳು. ಗಂಗಾ ತಪದಗಾಮಿನಿ ಭಾಗೀರಥಿ ಭೋಗವತಿ ಜಾಹ್ನವಿ ತ್ರಿಶೇಶ್ವರಿ ದ್ವಾದಶೈತಾನಿ ನಾಮಾನಿ 12 ಹೆಸರುಗಳು. ಅದಕ್ಕೆ ಭಾಗೀರಥಿ ಅಂತಂತ ಇದ್ದಾರೆ. ಅದಕ್ಕೆ ಭಾಗೀರಥಿ ಅಂತಲಿಕ್ಕೆ ಯಾಕೆ ಪ್ರಸಂಗ ಬಂತು ಅಂತನ್ನೋದನ್ನು ಸ್ವಲ್ಪ ಸಮಯದೊಳಗೆ ಹಿನ್ನೆಲೆ ಏನು ಹೇಳ್ತಾ ಇದ್ದಾರೆ. ಗಂಗೆಯ ಹುಟ್ಟಿನ ಹಿನ್ನೆಲೆ ಒಬ್ಬ ಋಷಿಗಳು ಕೂತ್ಕೊಂಡಿದ್ದಾರೆ. ಆವಾಗ ಮಹಾರಾಜ ಬಂದ. ವಿರಕ್ತನಾಗಿ ಪಾಪ ಬಹಳ ಕಂಡ ಹೆಂಡತಿ ಕೂಡ ಬಂದು ನಮಸ್ಕಾರ ಮಾಡಿದರು. ಯಾಕೆ ಬಂದಿ ಮಹಾರಾಜ ಅಂತ ಕೇಳಿದರು. ಇಲ್ರಿ ಮದುವೆಯಾಗಿ ಎಷ್ಟೋ ವರ್ಷದ್ದು ಸಂತಾನ ಆಗಲಿಲ್ಲ, ರಾಜ್ಯದಾಗ ಯಾಕಿರ್ಬೇಕು ತಪಸ್ಸು ಮಾಡ್ಕೊಂಡು ಬಂದಿದ್ದೇನೆ. ನಮಸ್ಕಾರ ಮಾಡಿದ ಮಹಾರಾಜ. ರಾಜ್ಯ ಶಾಸನ ಮಾಡೋದು ಬಿಟ್ಟು ಅಡವಿ ಒಳಗೆ ಬಂದು ಬರೇ ಗಡ್ಡಿಗೆ ಹೊತ್ತಿಂದ ತಪಸ್ಸು ಮಾಡಬೇಡ, ರಾಜ್ಯವನ್ನು ಮಾಡಿಲ್ರಿ, ಸಂತಾನ ಇಲ್ಲ ಹೇಳಿದ ಕ್ಷಣವೇ ಆವಾಗ ಸರಿ ಹಂಗಾರೆ ನಮಸ್ಕಾರ ಮಾಡ ಸಂತಾನ ಕೊಡಬೇಕು ಅಂತ ಹೇಳ. ಎಷ್ಟು ಮಂದಿ ಮಕ್ಕಳು ಬೇಕು ಅಂತ ಕೇಳಿದ್ರು. ಅವನ್ನ ನನ್ನ ಹೆಂಡತಿನ ಕೇಳ್ತಾ ನಿಂದಿರಿ ಅಂದ. ಅಲ್ಲೋ ಅಡಿಗೆ ಊಟ ಮತ್ತೊಂದು ನಿನಗೆ ಮಕ್ಕಳು ಎಷ್ಟು ಬೇಕು ಅಂತ ಹೆಂಡತಿ ನಿನ್ನ ಕೇಳ್ತೀವಿ ಅಂದರು. ಕೆಲವರು ಎಲ್ಲದಕ್ಕೂ ಅದನ್ನು ಹೋಗ್ಲಿಕ್ಕೆ ಬಂದ ಪುರಾಣಕ್ಕೆ ಹೋಗಿಲ್ಲ, ವ್ಯಾಖ್ಯಾನಕ್ಕೆ ಹೋಗಿಲ್ಲ, ಸಿನಿಮಾಕ್ಕೆ ಹೋಗಿಲ್ಲ, ಮತ್ತೆಲ್ಲರೂ ಹೋಗಿಲ್ಲ, ಎಲ್ಲದಕ್ಕೂ ಹೆಂಡತಿನ ಕೇಳೋ ಚಟ ಇರ್ತದೆ. ಹಂಗೆ ಅವನು ಅಂತ ಆವಾಗ ಆಗಲಿ ಅಂತ ತಿಳ್ಕೊಂಡು ಹೇಳಿದ್ರು. ಎಷ್ಟು ಮಂದಿ ಬೇಕು ಹೆಂಡತಿ ಬಂದ್ಲು. ಭಾಳ ಚೆನ್ನಾಗಿ ರೀ ಹೆಣ್ಮಗಳು. ಇವರು ಧನಿ ಮೇಲೆ ತಿಳ್ಕೊಂಡ್ಬಿಟ್ಲು ನೋಡ್ರಿ ಇವ್ರ ಶಕ್ತಿ ಏನು ಅನ್ನೋದನ್ನು. ಎಷ್ಟು ಮಂದಿ ಮಕ್ಕಳು ಬೇಕು ಅಂತ ಕೇಳಿದ ಕ್ಷಣವೇ ಆ ಹೆಣ್ಮಗಳು ಏನು ಹೇಳ್ಬೇಕ್ರಿ, ನನಗೆ 60,000 ಮಂದಿ ಮಕ್ಕಳು ಕೊಡ್ರಿ ಅಂದು. ಅಬ್ಬಬ್ಬಬ್ಬಬ್ಬ 60,000. ಅವರಂದರು ನಿನ್ನ ಗತಿ ಏನಾಗಿತ್ತು, 1 2 3 4 ಆಗುದ್ರ ಕಟ್ ಪಟ್ ಚಟ್ಪಟ್ ಅಂತ ಆಗಿ ಹೋಗ್ಬಿಡ್ತದ. ಆದ್ದರಿಂದ ನೀ ಹಂಗೆ ಬಾಳ್ತಿ ಬದುಕ್ತಿ ಅಷ್ಟು ಮಕ್ಕಳನ್ನ ಹೆತ್ತ ಮೇಲೆ 4 6 ಆದವು ಓಡಾಡ್ತಿರ್ತಾರೆ. ಯಾಕೆ ಹಿಂಗಾಗಿ ಏ ಪಾಪ ಹತ್ತೆಂಟು ಹರಿದಾದ್ರಿ ಅಂದ ಅದೇನು ದೊಡ್ಡದು ಇದು ಇದ್ದಂಗೆ ಅಂದಮೇಲೆ ಎಷ್ಟು ಮಂದಿ ಮಕ್ಕಳನ್ನ ಹಾಗೆ ಹೇಳ್ತಿ. ಆ ಹೆಣ್ಮಗಳು ಪ್ರಶ್ನೆ ಮಾಡಿದ್ರು. ಅವಕ್ಕೆ ಹೇಳಿದ್ರು
ನಾ ಎಲ್ಲರೂ ಗೈನಕಾಲಜಿಸ್ಟ್ ಹತ್ತಿರ ಹೋಗಲಿಲ್ಲ, ಪ್ರಸೂತಿಗೆ ಹೋಗಲಿಲ್ಲ, ಮಕ್ಕಳು ಬೇಕಂತ. ನಿಮ್ಮ ಹತ್ತಿರ ಬಂದಿದ್ದೇನೆ. ಯಾಕೆ ಬಂದಿದ್ದೇನೆ? ನೀವು ನನಗೆ 60,000 ಮಂದಿ ಮಕ್ಕಳನ್ನ ಕರುಣಿಸಬೇಕು, ಕೊಡಬೇಕು, ದಯಪಾಲಿಸಬೇಕು. 60,000 ಮಂದಿ ಮಕ್ಕಳನ್ನ ಹಡೆದ ಸಹಿತ ಮತ್ತೆ ನಾನು 20 ವರ್ಷದ ಹಳೆಯ ಹುಡುಗಿಯಾಗಿ ಉಳಿದಿರ್ಬೇಕು. ಮುಪ್ಪರು ಬರಬಾರ್ದು, ನನ್ನ ಲಾವಣ್ಯ ಹೋಗಬಾರ್ದು, ತಾರುಣ್ಯ ಹೋಗಬಾರ್ದು ಅಂದರೆ ಬಂದಿದ್ದ. ಇಲ್ಲಾಂದ್ರೆ ನಮಗೆ ನೀವು ಬೇಡ, ನೀವು ವರ್ಣ ಬೇಡ ಅಂತ ಅಲ್ಲ ಅಂದರು. ಇನ್ನೊಂದು ಪ್ರಶ್ನೆ ಮಾಡಿದವರು ಅಲ್ಲವ, 60,000 ಮಂದಿ ಮಕ್ಕಳನ್ನ ತೊಗೊಂಡು ಏನು ಮಾಡೋಕ್ಕೆ ಅಷ್ಟು ಯಾತಬೇಕು? ಹೆಸರು ಹೇಗಿಟ್ಟಿದ್ಲು, ತರಿಸಿದ್ಲು, ದೊಡ್ಡ ನಕಾಶೆ ಹಾಕ್ಸಿದ್ರು. ಇದನ್ನು ನೋಡ್ರಿ, ಯಾವುದು ವರ್ಲ್ಡ್ ಮ್ಯಾಪ್ ಇದು, ಭೂಮಂಡಲದ ನಕಾಶ. ಇಲ್ಲಿ ಇಂಗ್ಲೆಂಡು, ಅಮೇರಿಕಾ, ಹಿಂದೂಸ್ತಾನ, ಅಫ್ಘಾನಿಸ್ತಾನ, ಪಾಕಿಸ್ತಾನ, ಯಾವತ್ತು ಪ್ರಪಂಚದೊಳಗಿನ ಎಲ್ಲ ದೇಶಗಳವ. ಎಷ್ಟವರಿ ಅಣಸರಿ ಅಂದರು. ನೋಡಿದ್ರೆ ಅವರು ಶಾಣ್ಯಾರಿದ್ರು, ಹೇಳಿದ್ರೆ ಅವರು ಕಣ್ಣನ್ನು ನಕಾಶದ ಮೇಲೆ ಇಲ್ಲಿ ಎಷ್ಟು ರಾಷ್ಟ್ರ, ಎಷ್ಟು ದೇಶ, ಎಷ್ಟು 60,000 ದೇಶಗಳು ಹೇಳಿದವರು. ಜಿಲ್ಲಾ, ಅಲ್ಲಿ ವಿಭಾಗ, ಇಲಾಖಾ, ಅದು ಇದು, ಆ ಖಂಡಾಂತರಗಳು, ಏಷ್ಯಾ ಖಂಡ, ಆಫ್ರಿಕಾ ಖಂಡ, ಯಾವತ್ತೂ ಎಲ್ಲ ಇದ್ದವು. ಯುರೋಪ್ ಖಂಡ, ಈಗಿಲ್ಲ ಅಂದರೂ ಆ ಜಾಗ ತೋರಿಸಿದ್ಲು ಹೆಣ್ಮಗಳು. ಇಷ್ಟವ 60,000 ದೇಶಗಳು. ಅದು ನನ್ನ ಗಂಡ ಏನೋ ಅಂತ ಇಂಥ ಚೌಲಾಪಾವನಿ ರಾಜ ಅಲ್ರಿ, ಇಸ್ಪೇಟಿನ ರಾಜ ಅಲ್ರಿ. ಅವ ಅಖಂಡ ಭೂಮಂಡಲಕ್ಕೆ ಏಕಮಾತ್ರ ಸಮ್ರಾಟ್, ಸಾರ್ವಭೌಮ ನನ್ನ ಗಂಡ. ಅವಾಗ ಆಳ್ಬೇಕಾದ್ರೆ ಇಷ್ಟೆಲ್ಲ ದೇಶದ ಮೇಲೆ ಆಟ ಆಡ್ಲಿಕ್ಕೆ ಒಬ್ಬ ಮಗನ ಕರುಣಿಸಿ ದೊಡ್ಡವರಂತ ಆಟ ನಮಸ್ಕಾರ ಮಾಡಿ ಆಗಲಿ ಅಂತ ನೋಡಿ ಮಹಾರಾಜ. ಆಗಿನ ಕಾಲಿಗೆ ಋಷೀನಾಂ ಪುನರಾಧ್ಯಾನಾಂ ವಾಚಮರ್ಥೋನುಧಾವತಿ. ಋಷಿಗಳ ಬಾಯಿಂದ, ಯೋಗಿಗಳ ಬಾಯಿಂದ, ಮಹಾತ್ಮರ ಬಾಯಿಂದ ಮಾತು ಬಂತು ಅಂದ್ರೆ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಮಂತ್ರಾಲಯ ಸ್ವಾಮಿಗಳಂತವರು ಬೇಕಾದ ಕೊಡ್ತಾರಂತ. ಆಗಿನ ಕಾಲದ ತಪೋಯೋಗಿಗಳು, ತಪಸ್ಸುಗಳು, ಮಹಾನುಭಾವರು ಅವ್ರು ಹೇಳಿದರು, ಸರಿ ಅಮ್ಮ 60,000 ಮಕ್ಕಳು ಕೊಟ್ಟಿದ್ದು ಹೋಗಂದ್ರಿಗೆ. ಆಮೇಲೆ ಅವರ ತಂಗಿ ಬಂದಳು. ಆಕೆ ಬಂದು ನಮಸ್ಕಾರ ಮಾಡಿಲ್ಲ. ಕೇಳಿದರು, ನಿನಗೆ 1,000 ಮಂದಿ ಮಕ್ಕಳು ಬೇಕಮ್ಮ ಅಂತ ಕೇಳಿದ್ರು ಆಕೆಯಿಂದ. ಆಕೆ ಹೇಳಿದ್ರು, ಸ್ವಾಮಿ ನನಗೆ 1,000 ಮಕ್ಕಳು ಬೇಡ್ರಿ, ಹಂಗಾರೆ ಎಂಥ ಮಗ ಬೇಕು? ಒಬ್ಬ ಮಗ ಸಾಕ್ರಿ. ಆಕೆ ನಮ್ಮ ಮಕ್ಕಳಿಗೆ 1,000 ಮಕ್ಕಳು ಅಂತ ಹೇಳಿದ್ರಿ, 60,000, ನನಗೆ 1,000 ಒಬ್ಬ ಮಗರು ಕೊಡ್ರಿ ಅಂದರು. 1,000 ಮಕ್ಕಳು ಬೇಡ, 1,000 ಮಕ್ಕಳು ಒಬ್ಬ ಸಾಕು. ಯಾಕವ ನಿಮ್ಮ ಅಕ್ಕ, ನೀವು ಸವತಿ ಮತ್ತು 8 ಮಕ್ಕಳು ಬೇಡಾಳ, ನೀವೊಂದು 18, 20, 50, 60 ಕೇಳ್ಕೊಳ್ಳ ಅಂದರು. ಇಲ್ರಿ, 1,000 ಮಗ. ನಮ್ಮ ಅಕ್ಕ, ನಮ್ಮ ಸವತಿ ಅವ್ರ ಪಾಪ ಏನು ಮಕ್ಕಳನ್ನು ಮಾಡಿದ್ದಾರೆ. ಆ ಮಕ್ಕಳೆಲ್ಲ ಅವಕ್ಕೇನಾದರೂ ಹೊತ್ತು ಬಂದ ಸಹಾಯ ಮಾಡಲಿಕ್ಕೆ, ಅದಕ್ಕೆ ಬದುಕಿಸಲಿಕ್ಕಾಗಿ ಒಬ್ಬ ಮಗ ನನಗೆ ಕೊಡ್ರಿ ಕೇಳ್ಕೊಂಡ್ಲು. ತಥಾಸ್ತು ಅಂತ ಹೇಳಿದರು. ಆ ಪ್ರಕಾರವಾಗಿ ಮಕ್ಕಳನ್ನು ಕರ್ಕೊಂಡು ಬಂದ ಮೇಲೆ ಮಹಾರಾಜ ಸಗರರಾಜ ಅಂತ ತಿಳ್ಕೊಂಡು ಯಜ್ಞವನ್ನು ಮಾಡಿದ್ದಾನೆ, ಅಶ್ವಮೇಧಿಯಾಗಿ ಮಾಡಿದ್ದಾನೆ. ಕುದುರೆ ಬಿಟ್ಟಿದ್ದ, ಇಂದ್ರದೇವರು ಕದ್ದು ಬಿಟ್ರಿ. ದೊಡ್ಡವರಂದ್ರೆ ಯಾರ್ರಿ? ಸಣ್ಣ ಕದಿಯವ್ರಲ್ಲ, ದೊಡ್ಡ ಕದಿಯವರು, ರಾಷ್ಟ್ರನೇ. ಆದ್ದರಿಂದ ಅವ ಕದ್ದು ಬಿಟ್ಟಿದ್ದ. ಆ ಇಂದ್ರದೇವರು ಬಂದು ಅಶ್ವಮೇಧ ಕುದುರೆ ಒಯ್ದು ಕಾಣಿಸ್ಲಾರ್ದಾಗ ಪಾತಾಳದಾಗ ಒಯ್ದು ಹೋಗದು ಬಿಟ್ಟಿದ್ದಾರೆ. ಹುಡುಕಾಡ್ಕೋತ ಹೋದ್ರಲ್ಲ 60,000 ಮಂದಿ ಶೂರರು, ವೀರರು, ಧೀರರು, ಶಸ್ತ್ರಾಸ್ತ್ರ ಸಂಪನ್ನರು ಕುದುರೆ ಹುಡುಕಾಡಿದ್ರು. ಎಲ್ಲ ಕಂಡು ಭೂಮಂಡಲ ಸಿಗಲಿಲ್ಲ. ಪಾತಾಳಕ್ಕೆ ಹೋದ್ರು. ಅಲ್ಲೇ ಒಬ್ಬ ಋಷಿ ಕೂತಿದ್ದ, ಮುನಿ ಕೂತಿದ್ದ, ಮಹಾನುಭಾವ. ಅವನ ಹಿಂದೆ ಅವನು ಹೊಲದಾಗ ಹುಲ್ಲುಗ ಹೊಲದಾಗ ಮೇಕೋತ ನಿಂತಿತ್ತು ಅಶ್ವಮೇಧ ಕುದುರೆ. ಹೋದ್ರು ಅವರು 60,000 ಮಂದಿ ಅಲ್ಲ. ಈ ಬ್ರಾಹ್ಮಣ ಇಲ್ಲೇನು ಕೂತ್ಕೊಂಡಾನ, ಇವನೇ ಇದನ್ನು ಕುದುರೆ ಕತ್ತಿ ತೊಗೊಂಡು ಬಂದಾನ ಅಂತ ಹೇಳ್ಕೊಂಡು ಹಡಿದ್ರು, ಓಡಾಡಿಸಿದ್ರು. ತಪಸ್ವಿ ಮನುಷ್ಯ, ಮಹಾನುಭಾವ. ಅವ ಉಳಿದು ಬೈದ್ರೆ ಹಂಗೆ ಸಿಟ್ಟು ಬರೋದಲ್ರಿ. ತಪಸ್ಸಿಗೆ ವಿಘ್ನ ಮಾಡಿದರೆ, ಪೂಜಾಕ್ಕೆ ವಿಘ್ನ ಮಾಡಿದರೆ ಅವರಿಗೆ ಸಿಟ್ಟು ಬರ್ತಾ ಇದೆ. ಅದರಿಂದ ಸಿಟ್ಟು ಬಂದು ಕಣ್ ತೆಗೆದು ನೋಡಿದ 60,000 ಮಂದಿ ಸುಟ್ಟು ಬೂದಾಗಿ ಬಿದ್ರು. ಹೋಳಿ ಹುಣ್ಣಿಮೆಯಾಗಿ ಹೋದ, ಕುಳ್ಬಾಣಿಲ್ಲ, ಗಟ್ಟಿಗಿಲ್ಲ, ಎಲ್ಲ ಸತ್ತು ಬಿದ್ದು ಬಿಟ್ರು. ಗಾಬರಾಗಿ ಅಲ್ಲಿಂದ ಪಾಪ ಈಗ ಒಬ್ಬ ಮಗ ಅವ್ರಿಗೇನಾದ್ರು ನಮ್ಮ ಸೌತಿ ಮಕ್ಕಳಿಗೆ ಪಾಪ ಏನಾದರೂ ವಿಘ್ನ ಬಂದ್ರೆ, ಆಪತ್ತು ಬಂದರೆ, ಕುತ್ತು ಬಂದರೆ, ವಿಪತ್ತು ಬಂದರೆ ಅದರ ಬಚಾವ್ ಮಾಡಲಿಕ್ಕಾಗಿ ಒಬ್ಬ ಮಗನ ಕೊಡ್ಲಿ ಅಂತ ಕೇಳಿದ್ಲು. ಆ ಮಗ ಅವನೇ ಆ ಕಾಲಕ್ಕೆ ಮಹಾನು ಅಂಶುಮಾನ್ ಅಂತ ಹೆಸರು. ಆ ಅಂಶುಮಾನ್ ಅಂತ ಹೇಳ್ತಕ್ಕಂಥವ ಹುಡುಕಾಡ್ಕೋತ ಬಂದ ಕುದುರೆ. ಪಾತಾಳ ಲೋಕದಾಗೆ ಕಪಿಲ ನಾಮಕರಾಗಿರ್ತಕ್ಕಂಥ ಋಷಿ, ಕಪಿಲ ಋಷಿ, ಮಹರ್ಷಿ, ಪರಮಾತ್ಮನೇ ಅವ ಅಂತ. ಆದ್ದರಿಂದ ಅಲ್ಲಿ ಕುದುರೆ ಮೇಕೋತ ನಿಂತಿತ್ತು. ಬಂದವ ಅಂಶುಮಾನ್, ನಮಸ್ಕಾರ ಮಾಡಿದ, ಸ್ವಾಮಿ ಇಲ್ಲಿ ಹಿಂದೆ ಕುದುರೆ ಅದ,
ಮೇಯ್ತಾದ ಹುಲ್ಲುಗಾವಲಿನೊಳಗೆ. ಅದಕ್ಕೆ ದಯಮಾಡಿ ನಾವು ಅನುಗ್ರಹ ಮಾಡಿದರೆ ಆ ನಮ್ಮ ಕುದುರೆಯನ್ನು ತೊಗೊಂಡು ಹೋಗ್ತೇನೆ, ನೀವು ಸಹಿತ ನಮ್ಮ ಎಲ್ಲಿಗೂ ಸ್ವಲ್ಪ ಆಶೀರ್ವಾದ ಮಾಡಬೇಕು, ನಿರ್ವಿಘ್ನವಾಗಿ ನಡೀಲಿ ಅಂತ ಬೇಡ್ಕೊಂಡ. ಅವರಂದ್ರಪ್ಪ, ಹಿಂಗೆ ಬಂದು ಹೇಳಿದರೆ ನನಗೆ ಸಿಟ್ಟು ಬರ್ತಿದ್ದಿಲ್ಲಪ್ಪ, ತಪಸ್ಸಿಗೆ ವಿಘ್ನ ಮಾಡಿದರು, ಆದ್ದರಿಂದ ನನಗೆ ಸಿಟ್ಟು ಬಂತು. ನೋಡಿದೆ ಪಾಪ ಸುಟ್ಟು ಹತ್ತೋದ್ರು. ಸ್ವಾಮಿ ಮುಂದೆ ಏನು ಗತಿರಿ ಅಂತ ಕೇಳಿದ. 60,000 ಮಂದಿ ನಮ್ಮ ಅಣ್ಣಂದರು ಎಲ್ಲರೂ ಕೂಡ ಸುಟ್ಟು ಪೂಜೆ ಆಗಿದ್ದಾರೆ. ಅದಕ್ಕೆ ಹೆಂಗೆ ಮಾಡಬೇಕು, ಅವ್ರು ಉದ್ಧಾರ ಮಾಡಬೇಕು. ಹಂಗಾರೆ ಒಂದೇ ಹಾದಿಪ್ಪ, ಅದಕ್ಕೆ ಏನು ತರಬೇಕು, ಗಂಗಾ ತೊಗೊಂಡು ಬರಬೇಕಂದ್ರೆ ಉದ್ಧಾರ. ಗಂಗಾ ಬಂದ್ಲು ಅಂದ್ರೆ ಅಕ್ಕ, ಅದಕ್ಕೆ ಇವತ್ತಿಗೆ ಸಹಿತ ಯಾರು ಸತ್ರ ಅಸ್ಥಿ ಒಯ್ದು ಗಂಗಾದಾಗ ಹಾಕ್ತಾರೆ. ಅದನ್ನು ಅಸ್ಥಿಯನ್ನು ಎಲ್ಲಿ ಬಂದು ಒಯ್ದು ಗಂಗೆಯಲ್ಲಿ ಒಯ್ದು ಹಾಕ್ತಾ ಇದ್ದಾರೆ. ಆವತ್ತು ಶುರು ಅವ್ರು ಹೇಳಿದ್ರು, ಗಂಗಾ ಬಂದ್ರು ಅಂದ್ರೆ 60,000 ಜನ ಎಲ್ಲರೂ ಕೂಡ ಉದ್ಧಾರಾಗಿ ವಿಷ್ಣುಲೋಕಕ್ಕೆ ಹೋಗ್ತಾರಪ್ಪ ಅಂತ ಹೇಳಿದರು. ಆಗದ್ರಿಂದ ಅವ ತಪಸ್ಸು ಮಾಡಿದ, ಅಪ್ಪಗೆ ಬಂದು ಹೇಳಿದ. ಅಪ್ಪ ತಪಸ್ಸು ಮಾಡಿದ, ಸಗರ ರಾಜ. ಅವನ ಮಗ ಅಂಶುಮಾನ ಅವನು ತಪಸ್ಸು ಮಾಡಿದ, ಬರಲಿಲ್ಲ ಗಂಗಾ. ಅವನ ಮಗ ದಿಲೀಪ ಅಂತಿದ್ದ. ಇವರೆಲ್ಲರೂ ಕೂಡ ಗಂಗಾ ತರಲಿಕ್ಕೆ 4 ತಲೆಮಾರು ತಲೆ ತೆಳಗೆ ಮಾಡಿ ದುಡಿದವರು ಕಟ್ಪಟ್ಟವ್ರೆ ತಪಸ್ಸು ಮಾಡ್ಯಾರೆ, ಜಪ ಮಾಡ್ಯಾರೆ, ತಪಸ್ಸು ಮಾಡಿ. ಗಂಗಾ ಬರಲಿಲ್ಲ. ಭಾಳ ಸುಲಭವಾಗಿ ನಮಗೆ ಇವತ್ತು ಸಿಗ್ತದೆ ಗಂಗಾ. ಕಾಶಿ ಹೋಗಿಬಿಟ್ರೆ ಒಂದು 4,000 ರೂಪಾಯಿ ಒಗೆದ್ಬಿಟ್ರೆ ಯಾರ ಕೈಯಾಗಿ ಕರ್ಕೊಂಡು ಹೋಗ್ತಾರೆ, ಎತ್ಕೊಂಡು ಬರ್ತಾ ಇದ್ದಾರೆ. ಆದರೆ ಆ ಕಾಲಕ್ಕೆ ಆಗ್ತಾಗ ಗಂಗಾ ಬರಲಿಲ್ಲ. ಆದ್ದರಿಂದ ಆ ಮಹಾನುಭಾವನಾಗಿರ್ತಕ್ಕಂಥವ ಸಗರ ರಾಜ, ಅಪ್ಪ ನನ್ನ ಮಕ್ಕಳು ಸತ್ತಾರ ಅಂದ್ರೆ ಅವ್ರಿಗೆಲ್ಲನೂ ಗಂಗಾ ಅಂತರ್ಜನು ನಾನು ಅಂತ ಸಗರ ರಾಜ ಅಖಂಡ ತಪಸ್ಸನ್ನು ಮಾಡಿದ. ಗಂಗಾ ಸಿಗಲಿಲ್ಲ. ಅವನ ಮಗ ಅಂಶುಮಾನ್ 60,000 ಮಂದಿಯಿಂದ ಪಾರು ಮಾಡಲಿಕ್ಕೆ ಒಬ್ಬ ಮಗನ ಹೊಡೆದ, ಅವನು ಹೋದ. ಅವನ ಮಗ ದಿಲೀಪ ಅವನು ಹೋದ. ಅವನ ಮಗ ಭಗೀರಥ ಅಂತ ಹೇಳ್ಕೊಂಡು ಆ ಭಗೀರಥ ಅದ್ಭುತವಾದಂಥ ತಪಸ್ಸನ್ನು ಮಾಡಿದ್ದಾನೆ. ತಪಸ್ಸನ್ನು ಮಾಡಿ ಆವಾಗ ವಾಮನ ದೇವರ ಪಾದದಿಂದ ಎಡಗಾಲಿನ ಉಗುರಿನ ತುದಿಯಿಂದ ಬ್ರಹ್ಮಾಂಡ ಕಟಾಹದಿಂದೇನು ಸೇರ್ತಾ ಇತ್ತು, ಅಲ್ಲೇ ವಾಮನ ದೇವರ ಪಾದದಿಂದ ಅದನ್ನು ಭಾಗವತರೊಳಗೆ ಚಂದಾಗಿ ವರ್ಮಾಡ್ತಾ ಇದ್ದಾರೆ. ತತ್ರ ಭಗವತ ಸಾಕ್ಷಾತ್ ಯಜ್ಞಲಿಂಗಸ್ಯ ವಿಷ್ಣು ವಿಕ್ರಮತಃ ವಾಮಪಾದಾಂಗುಷ್ಟನಗನ ಭಿನ್ನ ಊರ್ಧ್ವಾಂಡಗತಾ ವಿವರೇಣಂತ ಪ್ರವಿಷ್ಟಾಯ ಬಾಹ್ಯ ಜಲಧಾರ ಅತಿ ಮಹತಾ ಕಾಲೇ ಯುಗ ಸಹಸ್ರೋಪಲಕ್ಷಣೇನ ದಿವೋ ಮೂರ್ಧನ್ಯವತಾರೆ. ಅದು ಸತ್ಯಲೋಕದಿಂದ ಭೂಲೋಕ ಭೋರ್ಲೋಕ ಜನೋಲೋಕ ಸತ್ಯಲೋಕ, ಆ ಸತ್ಯಲೋಕದಿಂದ ತಲೆ ತಿಳ್ಕೊಂಡು ಬಂದಿತ್ತು. ಆ ಕಾಲಕ್ಕೆ ಇದೆಲ್ಲ ಆಯಿತು. ಅದರಿಂದ ಆವಾಗ ಹೋಗಿ ಅಖಂಡ ತಪಸ್ಸನ್ನು ಮಾಡಿದ ಭಗೀರಥ ರಾಜ. ಭಾಗೀರಥಿ ಅಲ್ಲಿದ್ಲು. ಇವನ 4 ತಲೆಮಾರಿನ ತಪಸ್ಸಿಗೆ ಪ್ರೀತರಾಗಿ ಪ್ರಸನ್ನರಾಗಿ ಗಂಗಾ ಮೇಲೆ ನಿಂತಿದ್ಲು. ಕೇಳಿದ್ಲು, ಭಗೀರಥ ನಿನ್ನ ತಪಸ್ಸಿಗೆ ನಾನು ಸಂತುಷ್ಟನಾಗಿದ್ದೇನೆ, ಬರ್ತೀನಿ ಭೂಖಂಡಕ್ಕೆ, ನನ್ನ ಹಿಡಿಯವರು ಯಾರು ಅಂತ ಕೇಳಿದ್ರು. ಮ್ಯಾಲಿನಿಂದ ನಾನು ತಲೆ ಬಿದ್ದರೆ ಭೂಮಿ ಒಡೆದು ಹೋಳಾಗಿ 1000 ಚಿಪ್ಪಾಡಾಗಿ ಹೋಗ್ತದೋ, ಅದಕ್ಕೆ ನನ್ನ ಹಿಡಿಯವರು ಬರಬೇಕು, ನನ್ನ ಧಾರಣ ಮಾಡೋರು ಬೇಕು. ನನ್ನ ವೇಗ, ನನ್ನ ಓಘ ಅದನ್ನು ಯಾರು ಹಿಡಿತಾರೆ ಅಂತ ತಿಳ್ಕೊಂಡು ಕೇಳಿದಾಟಣೆ ಪಾಪ ಮಹಾದೇವರನ್ನು ಕೂಡ ತಪಸ್ಸನ್ನು ಮಾಡಿದ್ದಾನೆ. ಪಾರ್ವತೀಪತಿಗಳು ಮಹಾನುಭಾವರಾಗಿರ್ತಕ್ಕಂಥವರು ಅವರನ್ನು ಕುರಿತು ತಪಸ್ಸನ್ನು ಮಾಡಿದ. ಆವಾಗ ಅವರು ಮಹಾನುಭಾವರು ಹೇಳಿದರು, ಸ್ವಾಮಿ ಗಂಗಾ ಬರ್ತಾ ಹಿಡಿಬೇಕು. ಆಗಲಿ ಅಂದರು ಮಹಾನುಭಾವರು. ಶಂಕರ ಅಂತವರು ಬಹಳ ಕರುಣಾಶಾಲಿಗಳವರು ಮಹಾದೇವರು. ಅವರು ಹೇಳಿದರು, ಕೈಲಾಸ ಪರ್ವತದ ತುಡಿ ಮೇಲೆ ತಮ್ಮ ಜಡೆಯನ್ನು ಕೆದರಿಕೊಂಡು ನಿಂತರು. ಏಹಿ ಗಂಗೆ, ಗಂಗಾ ಬಾ ಅಂತ ಹೇಳಿದರು. ಗಂಗಾ ಹೇಳಿದ್ಲವನು, ಶಿವ ನಾನು ಬಿದ್ದೆ ಅಂದರೆ ನೀನು 100 ಹೋಳಾಗ್ತಾ ಇದ್ದೀರಿ, ನಾನು ವೇಗನೇ ತಡೆಯಲಾರೆ. ಯಕ್ಷರ ಅಂದ್ಲು, ಬಹಳ ಮಾತಾಡಬೇಡ ಅಂದ್ರು ಮಹಾದೇವರು. ನೀ ಬಂದ್ಬಿಡ ಏನಾಗ್ತದೆ ನೋಡ್ರು ಅಂತ ತಿಳ್ಕೊಂಡು ಹೇಳಿದ ಕ್ಷಣವೇ ನಿಂತ್ಕೊಂಡ್ರು, ಜಡೆಯನ್ನು ಕೆದರಿಕೊಂಡು. ಗಂಗಾ ಮ್ಯಾಲಿನಿಂದ ಧೀಂಕಿಟ್ಟು ಮಹಾದೇವರ ತಲೆ ಮೇಲೆ ಸಂಪೂರ್ಣ ಜಲಪ್ರವಾಹ ಬಿದ್ದು ಬಿಡ್ತು. ಅದನ್ನೆಲ್ಲ ನೀರನ್ನು ಜಟಾಜೂಟದೊಳಗೆ ಹಿಡಿದು ಕಟ್ಟಿಬಿಟ್ಟು ಶೀಲ ಝಾಡಿಸಿದಂಗೆ ಮುಗಿತಿಲ್ಲ ಅಪ್ಪನ ಅಂದರು. ಸಾಮಾನ್ಯ ದೇವರೆಂದರೆ ಮಹಾದೇವರೆಂದರೆ. ಆದ್ದರಿಂದ ಲೋಕ ಶಿವಂಕರರಾಗಿರತಕ್ಕಂಥ ಶಂಕರರು ಆ ನೀರನ್ನೆಲ್ಲ ತಲೆ ತೆಗೆದುಕೊಂಡು ಅಪ್ರಕಾರವಾಗಿ ಕೂತ್ಕೊಂಡ್ಬಿಟ್ರು. ಇದು ಭಗೀರಥ ನಿಂತ್ಕೊಂಡ್ಬಿಡ್ತು. ಹೊರಗೆ ನೀರೇ ಬಿಡಲಿಲ್ಲ ಅವರು, ಒಂದು ಹನಿ ನೀರು ಹೊರಗೆ ಹೋಗಲಿಲ್ಲ. ಜಟಾಜೂಟದಾಗದೆಲ್ಲ ಜಟಾಕಟ ಸಂಭ್ರಮ ಭ್ರಮನ್ನಿಡಿಂಬ ನಿರ್ಜನಿ ವಿಲೋಲ ವೀಚಿ ವಲ್ಲರಿ ವಿರಾಜಮಾನ ಮೂರ್ಧನೆ
ನಿಂತ್ಕೊಂಡ್ಬಿಟ್ರು. ಇದು ಮತ್ತೆ ತಪಸ್ಸು ಮಾಡಿತು. ಸ್ವಾಮಿ ಎಷ್ಟು ಕಷ್ಟಪಟ್ಟು ಗಂಗಾನನ್ನ ತಂದಿದ್ದೆ, ನಿಮ್ಮ ಜಟಾಜೂಡ್ದ ತೊಗೊಂಡ್ಬಿಟ್ರಿ, ಅದನ್ನು ಸ್ವಲ್ಪ ಬಿಡ್ರಿ ಅಂತ ತಿಳ್ಕೊಂಡು ಭಾಳ ಹೇಳಿದ ಕ್ಷಣವೇ ಆವಾಗ ಅವ ಭಗೀರಥನ ಮೇಲೆ ಅನುಗ್ರಹವನ್ನು ಮಾಡಿ ಮಹಾದೇವರು ಜಟಾಜೂಟ ಗ್ರಂಥವು ಯದಸಿ ವಿನಿಬದ್ಧ ಪುರಭಿದ ಅಯೇನಿರ್ಲೋಭಾನಾಮಪಿ ಜನರೇ ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ಆ ಮಹಾನ್ ಗಂಗಾದ ಜಗನ್ನಾಥ ಹೇಳ್ತಾ ಇದ್ದಾನೆ, ಅಯೇನಿರ್ಲೋಭಾನ ಅಪಿ ಮನಸಿ ಲೋಭಂಜನಯತಾಮ ಗುಣಾನಾಮೇವಾಯಂ ತವ ಜನನಿ ದೋಷ ಪರಿಣತಃ. ತಾಯಿ, ಒಬ್ಬೊಬ್ಬರಲ್ಲಿ ಗುಣ ಮತ್ತು ದುರ್ಗುಣ ಆಗಿಬಿಡ್ತಾವ್ರಿ. ಈಗ ಜಗತ್ತಿನೊಳಗೆ ಎಷ್ಟು ಪಕ್ಷಿ ಅದ, ಕಾಗಿ ಅದ, ಗುಬ್ಬಿ ಅದ, ಮತ್ತು ಪಾರಿವಾಳ ಅದ. ಇವನ್ನು ಯಾರೂ ಮನೆಯೊಳಗೆ ಪಂಜರದಾಗ ಕಟ್ಟುವುದಿಲ್ಲ, ಗಿಳಿಯನ್ನು ಮಾತ್ರ ಕಟ್ತಾರೆ. ಶುದ್ಧ ಪಂಜರ ಬಂಧಸ್ಥೆ ಮಧುರಾಣಾಂ ಗಿರಾಂಫನ, ಮಧುರವಾಗಿ ಮಾತಾಡ್ತದೆ ಗಿಳಿ ಅಂತ ತಿಳ್ಕೊಂಡು ಆ ಗಿಳಿ ತಗೊಂಡ್ಬಂದು ಪಂಜರ ಮಾಡಿ ಅದನ್ನು ಕೂಡಿಸಿ ಒಳಗೆ ಎಲ್ಲರೂ ಕಟ್ಟಿ ಹಾಕ್ತಾರೆ. ಯಾಕೆ? ಆ ಗಿಳಿಯ ಗುಣ ಅದಕ್ಕೆ ಬಾಧಕ ಅದು, ಬಂಧಕ. ಹಂಗೆ ಮಹಾದೇವರಿಗೆ ಹೇಳ್ತಾ ಇದ್ದಾನೆ ಕವಿ, ಗಗುಣಾನ ಜಟಾ ಸ್ಖಲಂತಿ ಸ್ವರ್ಲೋಕಾತ ಅವನಿತರ ಶೋಕಾಪಹೃತಯೇ. ನೀನು ಯಾಕೆ ಬಂದಿದ್ದೀ? ಸ್ಖಲಂತಿ ಬೂತಾ ಇದ್ದೀರಿ. ಯಾಕೆ? ಸ್ವರ್ಲೋಕಾತ ಅವನಿತರ ಶೋಕಾಪ, ಭೂಲೋಕದೊಳಗೆ ಜನರ ಶೋಕವನ್ನೆಲ್ಲ ಕಳೆಯಲಿಕ್ಕಾಗಿ ತಾಯಿ ನೀ ಮ್ಯಾಲೆ ಬರ್ತೀರಿ. ಆದರೆ ಸ್ಖಲಂತಿ ಸ್ವರ್ಲೋಕಾತ ಅವನಿತರ ಶೋಕಾಪಹೃತಯೇ ಜಟಾಜೂಟ ಗ್ರಂಥವು ಯದಸಿ ವಿನಿಬದ್ಧ ಪುರಭಿದ ಅಯೇನಿರ್ಲೋಭಾನಾಮಪಿ ಮನಸಿ ಲೋಭಂ ಜನಯತಾಮ ಗುಣಾನಾಮೇವಾಯಂ ತವ ಜನನಿ ದೋಷ ಪರಿಣತ. ಗುಣ ದೋಷ ಆಗಿಬಿಡ್ತಾ ಇದೆ. ಆದ್ದರಿಂದ ಈ ರೀತಿಯಾಗಿ ತಾಯಿಯನ್ನು ನಾವು ಸ್ತೋತ್ರ ಮಾಡಿದ ಕ್ಷಣವೇ ಆವಾಗ ಮಹಾದೇವರು ಆ ಗಂಗಾದ ಜಟಾಜೂಟದೊಳಗಿಂದ ಒಂದು ಜಟೆಯನ್ನು ಸ್ವಲ್ಪ ಸಡ್ಲು ಮಾಡಿದರು. ಆವಾಗ ಅದು ನೀರು ಬಂತು. ಅದಕ್ಕೆ ಗೋದಾವರಿ ಗೋದಾವರಿ ಅಂತ ಹೆಸರು. ಆದ್ದರಿಂದ ಆ ಗೋದಾವರಿ ಪುನಃ ಹರಿಲಿಕ್ಕತ್ತಿದ್ಲು. ಮುಂದೆ ಹೋಗೋ ಕಾಲಕ್ಕೆ ಒಬ್ಬ ಋಷಿ ಆಶ್ರಮ ಇತ್ತು. ಆ ಆಶ್ರಮದ ಮೇಲೆ ಹಾಯ್ತು. ಆ ಋಷಿ ಎಲ್ಲೋ ಹೋಗಿದ್ದ. ಬರುವುದ್ರೊಳಗೆ ಗಂಗಾ ನೀರು ಅದರ ಹಾಯ್ದು ಅದೆಲ್ಲ ಗುಡಿಸ್ಲಾದು ಎಲ್ಲನೂ ತೇಳ್ಕೊಂಡು ಹೋಗಿಬಿಟ್ಟಿತ್ತು. ಭಾಳ ಸಿಟ್ಟು ಬಂತು. ಆಗಿನ ಕಾಲದ ಋಷಿಗಳು ಸಿಟ್ಟು ಬಂತು ಅಂದರೆ ಅವ್ರು ಬಂದು ಸಂಧ್ಯಾವಂದನ ಮೇಲೆ ಅವ್ರಿಗೆ ನಿಂದ್ರಂದ್ರು. ಸಂಧ್ಯಾನ ಕೇಶವ ನಾರಾಯಣ ಮಾಧವ ಅಂದರು. ಅಷ್ಟು ಎಲ್ಲ ನೀರೆಲ್ಲರೂ ಕುಡಿದು ಬಿಟ್ರು. ಕೇಶವ ಸಮುದ್ರ ಕುಡಿದವರಿದ್ದಾರೆ. ಆಮೇಲೆ ಈ ಗಂಗಾ ನೀರು ಪೂರಾ ಕುಡಿದು ಬಿಟ್ರು. ಪಾಪ ಇದು ಮಾತಾಡ್ಲಿಕ್ಕೆ ಭಗೀರಥ. ಆವಾಗ ಮಹಾನುಭಾವರಾಗಿರ್ತಕ್ಕಂಥ ಋಷಿಗಳು ಆದ್ದರಿಂದ ಅವಳನ್ನು ಮತ್ತೆ ಪುನಃ ತಮ್ಮ ಕಿವಿಯಿಂದ ಬಿಡ್ತಾ ಇದ್ದಾರಂತೆ. ಅದಕ್ಕೇನೆ ಸಂಧ್ಯಾವಂದನ ಅರ್ಘ್ಯ ಕೊಡೋ ಕಾಲಕ್ಕೆ ಹಿಂಗೆ ಕಿವಿ ಮುಟ್ಕೊತಾರೆ. ನಮಾಜ್ ಮಾಡಲಿಕ್ಕಲ್ಲದು, ಕಿವಿ ಹಿಂಗೆ ಮುಟ್ಕೊಂಬೋದು. ಅದರಿಂದ ಕಿವಿ ಒಳಗೆ ಎಂದಾದ್ರು ಮೂತ್ರ ವಿಸರ್ಜನೆ ಮಾಡಬೇಕಾದ್ರೆ ಜನಿವಾರ ಕಿವಿಗೆ ಹಾಕ್ತಾರೆ. ಯಾಕೆ? ಅಲ್ಲಿ ಕಿವಿ ಒಳಗೆ ಗಂಗಾನ ಸನ್ನಿಧಾನ ಇರ್ತದೆ ಅಂತ ತಿಳ್ಕೊಂಡು ಅಲ್ಲಿ ಹಾಕಿಬಿಟ್ರೆ ಪವಿತ್ರ. ಆದ್ದರಿಂದ ಹಾಗೆ ಕಿವಿ ಒಳಗೆ ಹಾಕಿ ಮೇಲೆ ಮಹಾರಾಯ ಬೇಡ್ಕೊಂಡ. ತಾಯಿ ಇನ್ಮೇಲೆ ಮಾತ್ರ ಹತ್ತಾಯ್ತು ನನ್ನ ಬೆನ್ನಿಂದ ಬಾ. ಭಗೀರಥನ ಬೆನ್ನು ಹತ್ತಿ ಬಂದದ್ದರಿಂದ ಆಕೆಗೆ ಭಾಗೀರಥಿ ಭಾಗೀರಥಿ ಅಂತ ಹೆಸರು ಬಂತು. ಅವಳನ್ನು ತಗೊಂಡು ಬಂದು ಅದು ಏನು ಅದ್ಭುತವಾಗಿರ್ತಕ್ಕಂಥದ್ದು ಋಷಿಯ ಶಾಪದಿಂದ ಕೋಪದಿಂದ ಸುಟ್ಟು ಬೂದಾಗಿ ಬಿದ್ದಿದ್ರು. ಅಲ್ಲಿ ಬಂದ ಗಂಗೆಯನ್ನು ಅದರ ಮ್ಯಾಲೆಲ್ಲ ಹರಿಸಿದ್ದಾನೆ. ಅದರಿಂದ 60,000 ಮಂದಿ ಅವರೆಲ್ಲರೂ ಕೂಡ ಸದ್ಗತಿಯನ್ನು ಹೊಂದ್ತಾ ಇದ್ದಾರೆ ಅನ್ನೋದು ಗಂಗೆಯ ಹುಟ್ಟಿನ ಹಿನ್ನೆಲೆ. 3 ಮಂದಿ ದೇವತೆಗಳು ಕೂಡ ಮುದಾಯಂ ಗಾಯಂತಿ ದ್ಯುತರಮನವಜ್ಜುತಿಹೃತಃ ಸಮಾಸಾದ್ಯಾದ್ಯಾಪಿ ಪುಟಪುರುಗ ಸಾಂದ್ರ ಸಗರಜಾ. ಇಂಥ ಗಂಗೆಯನ್ನು ಯಾವಾಗಲೂ ಕೂಡ ಧ್ಯಾನ ಮಾಡಬೇಕು. ಈ ಗಂಗೆಯನ್ನು ಕನ್ನಡದೊಳಗೆ ಗಂಗಾಲಹರಿ ಗಂಗಾಲಹರಿ ಅಂತಕ್ಕಂಥ ಕಾವ್ಯವನ್ನು ಸಂಸ್ಕೃತದೊಳಗೆ ಮಾಡಿದ್ದಾನೆ ಜಗನ್ನಾಥ ಪಂಡಿತ. ಜಗನ್ನಾಥ ಪಂಡಿತ ಅಂತ ತಿಳ್ಕೊಂಡು ವಿದ್ವಾಂಸ ಮಹಾಪಂಡಿತ. ಆ ಪಂಡಿತನಾಗಿರ್ತಕ್ಕಂಥವ ಅವನ ಮೇಲೆ ಒಂದು ಅಪಶಬ್ದ ಬಂದಿತ್ತು. ದಿಲ್ಲಿ ಒಳಗೆ ಶಹಾಜಾನ್ ಅಂತ ತಿಳ್ಕೊಂಡು ಹೇಳ್ತಕ್ಕಂಥ ರಾಜ, ಅವನಲ್ಲೇ ಆಸ್ಥಾನ ವಿದ್ವಾಂಸನಾಗಿದ್ದವ. ನಮ್ಮ ದಕ್ಷಿಣ ದೇಶದವ, ತಂಜಾವೂರದವ. ತಂಜಾವರೇಶಿನವ ಕಂಜಾಟಿ ಜಾತು ತರಿ ದಂಜಾತು ವಾಕಿ ಮುಷಿವೆ. ಆದ್ದರಿಂದ ಈ ದೇಶದಾಗ ನಮಗೇನು ಮರ್ಯಾದೆ ಇಲ್ಲರಿ. ನಮ್ಮ ದೇಶದಾಗ ನಮ್ಮ ಪಂಡಿತರಿಗೆ, ನಮ್ಮ ವಿದ್ವಾಂಸರಿಗೆ, ನಮ್ಮ ಕವಿಗಳಿಗೆ ಇಲ್ಲಿ ಮರ್ಯಾದೆ ಇಲ್ಲ. ಇನ್ನು ದೇಶಾಂತರದೊಳಗೆ ಇರ್ತಾ ಇದ್ದಾರೆ.
ಆದ್ದರಿಂದ ಅವನಿಗೆ ಜೈಪುರ ಮಹಾರಾಜ ಆಮೇಲೆ ಬಾದಶಾಹ ಶಹಾಜಹಾನ ಮುಸಲ್ಮಾನ ಆದರೂ ಸಹಿತ ಆಶ್ರಯ ಕೊಟ್ಟು ಇಟ್ಟುಕೊಂಡಿದ್ದ. ಆ ಕಾಲಕ್ಕೆ ಏನೋ ಹೇಳ್ತಾ ಇದ್ದಾನೆ, ಅವನ ನೀರಡಿಕೆ ಆಯ್ತಂತ ನೀರು ತೊಗೊಂಬಂದಾಟು ಅವನಿಗೆ ಶಹಾಜಹಾನನಿಗೆ ಒಂದು ಲವಂಗಿ ಅಂತ ತಿಳ್ಕೊಂಡು ರಿಟಿಪೂತ ಸ್ತ್ರೀಯಲ್ಲಿ ಹುಟ್ಟಿರ್ತಕ್ಕಂಥ ಒಬ್ಬಾಗಿ ಮಗಳಿದ್ಲಂತೆ. ಆಗ ತೊಗೊಂಡು ಬಂದು ಅವಳನ್ನು ವರ್ಣನ ಮಾಡ್ರಿ ಅಂತ ಹೇಳಿದರು. ಅದಕ್ಕೆ ಲವಂಗಿ ಕುರಂಗಿ ತ್ರಿಗಂಗಿ ಕರೋದು ಅಂತ ತಿಳ್ಕೊಂಡು ಏನೇನೋ ದೊಡ್ಡ ಶ್ಲೋಕ ಮಾಡಿದಂತ. ಅಂತೂ ಆ ಸಂಸರ್ಗದಾಗಿದ್ದ ಅಂಥ ಪಾಪಿಯಾದಂಥ ಮನುಷ್ಯ ಅಂತ ಅವನ ಮೇಲೆ ಅಪಹರಿಸ್ತಾರೆ, ಸುಳ್ಳದೆಲ್ಲನು. ಅಂತೂ ಆ ಜಗನ್ನಾಥ ಪಂಡಿತ ಕಾಶಿಗೆ ಬಂದ. ಕಾಶಿಗೆ ಬಂದಾಗ ಒಂದು ಘಟನೆ ನಡೀತು. ಕಾಶಿ ಒಳಗೆ ಮಲ್ಕೊಂಡಿದ್ದ. ಮೊದಲು ಜೈಪುರಕ್ಕೆ ಹೋದ. ಜೈಪುರದೊಳಗೆ ಒಂದು ಕೃಷ್ಣನ ಗುಡಿ ಅದು. ಆ ಕೃಷ್ಣನ ಗುಡಿ ಒಳಗೆ ಹೋಗಿ ಸ್ತೋತ್ರ ಮಾಡಿದ. ಔರಂಗಜೇಬ್ ಬಂದ ಮೇಲೆ ಹೊರಗೆ ಹಾಕಿಬಿಟ್ಟ. ಆವಾಗ ಜೈಪುರಕ್ಕೆ ಹೋಗಿ ಅಲ್ಲೇ ಕೃಷ್ಣನ ಗುಡಿ ಒಳಗೆ ಕೃಷ್ಣನ ಸ್ತೋತ್ರ ಮಾಡಿದ್ದಾನೆ. ಅಮಂದ ಮಿಲದಿಂದಿರೆ ನಿಖಿಲ ಮಾಧುರಿ ಮಂದಿರೆ ಮುಕುಂದ ಮುಖ ಚಂದಿರೆ ಚಿರಮಿರಂ ಚಕೋರಾಯತಾಂ. ಇದು ದೊಡ್ಡ ಕವಿ ಆದರೂ ಸಹಿತ ನಮ್ಮ ಮಧ್ವಾಚಾರ್ಯರ ಒಂದು ಕೃತಿಯ ಚೌರ್ಯ ಮಾಡಿದ್ದಾನೆ ಜಗನ್ನಾಥ ಪಂಡಿತ. ದೊಡ್ಡ ಕವಿ ಖರೆ, ನಮ್ಮ ಆಚಾರ್ಯರಲ್ಲಿ ಎಂಥದ್ದು ಅನ್ನೋದನ್ನು ಸ್ವಲ್ಪ ನೋಡ್ಕೋಬೇಕ್ರಿ ನಾವು. ಮುಕುಂದ ಮುಖ ಚಂದಿರೆ ನಿಖಿಲ ಮಾಧುರಿ ಮಂದಿರೆ ಅಮಂದ ಮಿಲದಿಂದಿರೆ ನಿಖಿಲ ಮಾಧುರಿ ಮಂದಿರೆ ಮುಕುಂದ ಮುಖ ಚಂದಿರೆ ಚಿರಮಿದಂ ಚಕೋರಾಯತಾಂ ಅಂತ ಅದನ್ನು ಮಧ್ವಾಚಾರ್ಯರ ಒಂದು ಶ್ಲೋಕ ಇದೆ ಅಲ್ಲ, ಅದನ್ನ ಇವ ಒಂದು ಹಾಕಿದ್ದಾನೆ. ಮಧ್ವಾಚಾರ್ಯರದು ರಮಾ ಚಕೋರಿ ವಿಧವೆ ದುಷ್ಟ ದರ್ಪೋದ ಬಂಧನೆ ಸತ್ಪಾಂಥ ಜನಗೆ ಹಾಯ ನಮೋ ನಾರಾಯಣಾಯತೆ. ಮಧ್ವಾಚಾರ್ಯರು ಸ್ತೋತ್ರ ಮಾಡುವ ಕಾಲಕ್ಕೆ ಈ ಸ್ತೋತ್ರ ಬಹಳ ಸುಂದರವಾಗಿ ಹೇಳಿದ್ದಾರೆ. ಅದಕ್ಕಾಗಿ ರಮಾ ಚಕೋರಿ ವಿಧವೆ ನೋಡ್ರಿ, ದೊಡ್ಡ ದೊಡ್ಡ ಕವಿಗಳಂದ್ರೆ ಏನ್ರಿ, ಉಪಮಾ ಉತ್ಕೃಷ್ಟ ರೂಪಕ ಎಲ್ಲ ಬರ್ತಾ ಇರ್ತಾವ್ರಿ. ಉಪಮಾ ಕಾಳಿದಾಸಸ್ಯ, ಉಪಮಾ ಯಾರಪ್ಪ? ಕಾಳಿದಾಸನ ಉಪಮಾ. ಉಪಮಾ ಕಾಳಿದಾಸಸ್ಯ ವಾಗರ್ಥ ಸಂಪೃಕ್ತೌ ವಾಗರ್ಥ ಪ್ರತಿಪತ್ತೆ ಜಗತ ಪಿತರೌ ವಂದೇ ಪಾರ್ವತಿ ಪರಮೇಶ್ವರ. ಉಪಮಾ ಇಲ್ಲಿ ಅವ್ನು ಶ್ಲೋಕ ಮಾಡಲಿಕ್ಕೆ ಬರುವುದಿಲ್ಲ ಕಾಳಿದಾಸಿಗೆ. ಪಾರ್ವತಿ ಪರಮೇಶ್ವರ ಸ್ತೋತ್ರ ಮಾಡಿದ್ದಾನೆ. ಹೆಂಗಿದ್ದಾರೆ ಪಾರ್ವತಿ ಪರಮೇಶ್ವರರು? ವಾಗರ್ಥ ಸಂಪೃಕ್ತ, ವಾಕ್ಯ ಮತ್ತು ಅರ್ಥ ಹಂಗಿದ್ದಾರಂತ. ಗಂಡ ಹೆಂಡತಿ ಹಂಗಿರ್ಬೇಕ್ರಿ. ವಾಕ್ಯ ಮತ್ತು ಅರ್ಥ ಇದ್ದಂಗೆ. ವಾಕ್ಯ ಬಿಟ್ಟು ಅರ್ಥ ಇರೋದಿಲ್ಲ, ಅರ್ಥ ಬಿಟ್ಟು ವಾಕ್ಯ ಇರೋದಿಲ್ಲ. ಆದ್ದರಿಂದ ಉಪಮಾ ಕಾಳಿದಾಸಸ್ಯ ಹಂಗೆ ವಾಕ್ಯ ಬಿಟ್ಟು ಎಂದು ಅರ್ಥ ಇರೋದಿಲ್ಲ, ಅರ್ಥ ಬಿಟ್ಟು ವಾಕ್ಯ ಇರೋದಿಲ್ಲ. ಹಂಗೆ ಇಲ್ಲಿ ಪತಿಯನ್ನು ಬಿಟ್ಟು ಪತ್ನಿ ಇರಬಾರ್ದು, ಪತ್ನಿಯನ್ನು ಬಿಟ್ಟು ಅವ್ರ ಪತ್ನಿನೇ ಅಲ್ಲ, ಅಕ್ಕನ ಬಿಟ್ಟು ಇವನಂತೆ ಅವರ ತೊಟ್ಟುಗಳು ಹೋಗಬಾರ್ದು. ಉಪಮಾ ಕಾಳಿದಾಸಸ್ಯ ಭಾರವೇರರ್ಥ ಗೌರವಂ ಅಂತ ಹೇಳಿದ ಹಾಗೆ ಆ ಪ್ರಕಾರವಾಗಿ ಅದ್ಭುತವಾಗಿರ್ತಕ್ಕಂಥ ಒಂದೊಂದು ಉಪಮಾ ಒಂದೊಂದು ಹಾಕಿದ್ರೆ ಅವರು ಭಾಳ ಆಗ್ತಾರೆ. ನಮ್ಮ ಮಧ್ವಾಚಾರ್ಯ ಇವರು ಒಂದೇ ಶ್ಲೋಕದಾಗ ಒಂದೇ ಉಪಮಾ. ಮಧ್ವಾಚಾರ್ಯರಿಗೆ ಈ ಶ್ಲೋಕ ನೋಡ್ರಿ ಏನಿದೆ, ರಮಾಚಕೋರಿ ವಿಧವೆ ಒಂದು ಉಪಮಾ ಆಯಿತು, ದುಷ್ಟ ದರ್ಪೋದ ಬಂಧನೆ ಎರಡು ಉಪಮಾ, ಸತ್ಪಾಂಥ ಜನಗೇಹಾಯ ನಮೋ ನಾರಾಯಣಾಯತೆ. ಆಚಾರ್ಯರ ಒಂದು ವಾಕ್ಯದೊಳಗೆ ಇಷ್ಟು ಉಪಮಾಗಳವ. ಇದರೊಳಗಿಂದು ಬಹಳ ಚಂದದಂಥ ಒಂದು ಉಪಮಾವನ್ನು ಜಗನ್ನಾಥ ಪಂಡಿತ ಚೌರ್ಯ ಮಾಡಿ ಕದ್ದು ತನ್ನ ಶ್ಲೋಕದ ಹಾಕ್ತಾ ಇದ್ದಾನೆ. ಅಮಂದ ಮಿಲದಿಂದಿರೆ ನಿಖಿಲ ಮಾಧುರಿ ಮಂದಿರೆ ಮುಕುಂದ ಮುಖ ಚಂದಿರೆ ಚಿರಮಿದಂ ಚಕೋರಾಯತಾಂ ಅಂತ ಆ ಉಪಮಾನ ಎತ್ತಿ ಹಾಕ್ತಾ ಇದ್ದಾನೆ. ಇಂಥ ಜಗನ್ನಾಥ ಅಲ್ಲೆಲ್ಲ ಇದ್ದು ದೇವರು ಸ್ತೋತ್ರ ಮಾಡಿ ಕಾಶಿ ಬಂದಾಗ ಕಾಶಿ ಒಳಗೆ ಯಾರು ಕೂಡ ಅವನ ಒಳಗೆ ಯಮನ ಯುವತಿ ಸಂಘ ಜಗನ್ನಾಥ ಪಟಿಂಗ ಅಂಥೇಳಿ ಅವನನ್ನು ಯಾರು ಮುಂದೆ ಕರೆಯಲಿಲ್ಲ, ಊಟಕ್ಕಾಗಲಿಲ್ಲ. ಉಪವಾಸ ಸಾವಿರ ಪ್ರಸಂಗ ಬಂತು. ಗಂಗಾ ನದಿ ದಂಡಿ ಮೇಲೆ ಬಂದು ನಿಂತ್ಕೊಂಡಿದ್ದಾನೆ. ಅಲ್ಲೇ ತಾನು ಮಲ್ಕೊಂಡಿದ್ದಾನೆ. ಬೆಳಗಾಗ್ತಾ ಬರ್ತದೆ. ಆಗ ಅಪ್ಪಯ್ಯ ದೀಕ್ಷಿತರು ಮಹಾನುಭಾವರು ದೊಡ್ಡ ಪಂಡಿತರು, ಅದ್ವೈತ ವಿದ್ವಾಂಸರು, ಅವರು ಸ್ನಾನ ಮಾಡಿ ಗಂಗಾ ನದಿಯನ್ನು ಶೀಘ್ರ ಎದ್ದು ಬರ್ತಾ ಇತ್ತು. ದಂಡಿ ಮೇಲೆ ಇನ್ನೂ ಮಲ್ಕೊಂಡಿದ್ದವ. ನೋಡಿದ್ರು ಅವರು ಎಲ್ಲ ವಯಸ್ಸಾಗಿದೆ, ಕೂದಲು ಬೆಳಗಾಗ್ಯಾವ, ಇನ್ನೂ ಮಲ್ಕೊಂಡಿದ್ದಾನೆ ಅಂತ ಗದರಿದ್ರು ಅವರು. ಅವನನ್ನು ಹೇಳು ಕಿಂ ನಿಶಂಕಂ ಶೇಷೆ ಶೇಷೇ ವಯಸ್ಸಿತು ಮಾಗತೆ ಮೃತ್ಯು.
ನಿನಗೆ ಮೃತ್ಯು ಬರ್ತಾ ಇದೆ, ವಯಸ್ಸಾಗಿದೆ, ಕೂದಲು ಬೆಳಗಾಗ್ಯಾವ, ಇನ್ನೂ ಇಲ್ಲೇ ಬರ್ಕೊಂಡು ಎಲ್ಲೋ ಗಂಗಾ ಸ್ನಾನ ಮಾಡ್ಬಾರ್ದು ಪಾಪಿ, ದಂಡಿ ಮೇಲೆ ಮಲ್ಕೊಂಡಿದೆ, ಇನ್ನೂ ಬೆಳಗಾಗಿದೆ ಅಂತ ಗದರಿದರು. ಅವ ಎದ್ದು ಮುಸುಕು ತೆಗೆದ, ನೋಡಿದ, ಎದುರಿಗೆ ಅಪ್ಪಗೆ ಇಟ್ಟಿದ್ರು. ಅಪ್ಪಗೆ ಇಟ್ಟಿದ್ದ ಇಬ್ಬರು ದಕ್ಷಿಣ ದೇಶದವರೇ. ಉತ್ತರ ಹಿಂದೂಸ್ತಾನದಾಗ ಇರ್ತಕ್ಕಂಥ ಕಾಶಿ ಒಳಗಿನ ಪಂಡಿತರೆಲ್ಲ ಬಹಳ ಮಂದಿ ದಕ್ಷಿಣ ದೇಶದವ್ರಿ. ಆದ್ದರಿಂದ ಮುಸುಕು ನೋಡಿದ, ಅಪ್ಪಯ್ಯನ ಇಟ್ಟಿದ್ರೆ ಎಲ್ಲ ಗ್ರಂಥ ಖಂಡನ ಮಾಡಿ ನಾವು ಜಗನ್ನಾಥ. ಇವನು ನೋಡಿದಾಟ್ರೆ ಮಹಾರಾಜ ಇವನ್ನ ಕೆಬ್ಬಿಸಿದೆ ನಾನು ಅಂದ್ರವರು. ಒಮ್ಮೆಲೆ ಅಥವಾ ಸುಖಂ ಶಯೀಥಾಹ ಮಲ್ಕೋ ಮಹಾರಾಯ ತಮ್ಮ ನಿಕಟೆ ಜಾಗರ್ತಿ ಜಾಹ್ನವೀ ಜನನೇ, ಇನ್ನು ಪಕ್ಕದೊಳಗೆ ಗಂಗಾ ನದಿ ಇದ್ದ ಮಲ್ಕೋ ಅಂತ ತಿಳ್ಕೊಂಡು ಹೇಳಿದರು. ಅವ್ರು ಹೇಳಿ ಮುಂದೆ ಹೋದ ಕ್ಷಣವೇ ನಿಮಗೆ ಜ್ಞಾನೋದಯ ಆಯ್ತಲ್ಲ, ಗಂಗಾ ಇಲ್ಲೇ ಇದ್ದ ನಾ ಸ್ನಾನ ಮಾಡಿಲ್ಲ ಅಂದು ಅವರಿಗೆ ನಮಸ್ಕಾರವನ್ನು ಮಾಡಿ ಆ ಗಂಗೆಯ ಅಲ್ಲಿ ಬಂದು ನಿಂತ್ಕೊಂಡಿದ್ದಾನೆ. ತಾಳೆ ಇರ್ತಕ್ಕಂಥ ಪಂಡಿತರೆಲ್ಲರೂ ಕೂಡ ಅಲ್ಲಿ ಬ್ರಾಹ್ಮಣ ಸ್ನಾನ ಮಾಡ್ತಿದ್ರು. ಒಳಗೆ ಬರಬೇಡ, ನಾವು ಸ್ನಾನ ಮಾಡ್ತಾ ಇದ್ದೇವೆ, ನಿನ್ನ ನೆರಳು ಬಿದ್ದರೆ ನಮ್ಮ ಮೈಲಿಗೆ ಆಗ್ತಾ ಇದೆ, ಯವನ ದರ್ಬಾರ್ದಾಗಿದ್ದ ಅವನೇ ಬರಬೇಡ ಅಂತ ತಿಳ್ಕೊಂಡು ಬೆದರಿಸಿದ್ರು ಅವನನ್ನು. ಹಂಗಾರೆ ಬಿಡ್ರಿ ಅಂದ. ಅಲ್ಲೇ ಮ್ಯಾಲೆ ನಿಂತ್ಕೊಂಡು ಸ್ತೋತ್ರ ಮಾಡ್ಲಿಕ್ಕೆ ಗಂಗೆಯನ್ನು ಮ್ಯಾಲೆ ನಿಂತ್ಕೊಂಡೆ ಸ್ತೋತ್ರ ಮಾಡಿದ. ಸಮೃದ್ಧಂ ಸೌಭಾಗ್ಯಂ ಸಕಲ ವಸುಧಾಯ ಕಿಮಪಿ ತನ್ ಮಹೇಶ್ವರ್ಯಂ ಲೀಲಾಜನಿತ ಜಗತಃ ಖಂಡಪರಶೋ ಹೇಳ್ತಾ ಇದ್ದಾರೆ. ಸಮೃದ್ಧಂ ಜಗದ ಭಾಗ್ಯ ಜನಕ್ಕೆಲ್ಲ ಭೋಗ್ಯ ಸೌಭಾಗ್ಯ ಪೂರ್ಣ ಸಿರಿಯು ಲೀಲೆಯಿಂದ ಜಗ ಜನಿಪ ಶಿವನ ಐಸಿರಿಯು ದಿವ್ಯ ತೊರೆಯು. ಗಂಗಾ ಅಂದರೆ ಒಬ್ಬರು ಭಾಗ್ಯ ಅಲ್ರಿ, ಜಗತ್ತಿನದೇ ಭಾಗ್ಯ. ಹೋಗಿ ಸ್ನಾನ ಮಾಡಿಬಿಟ್ರೆ ಎಂಥ ಪಾಪ ಮಾಡಿದ್ರೆ ಉದ್ಧಾರ ಮಾಡಿಕೊಂಡು ನೀರ ಗುಂಡ ವೈಕುಂಠಕ್ಕೆಲ್ಲ ಶುಂಠ ತುಂಟರನ್ನು ಕರ್ಕೊಂಡು ಹೋಗ್ತಕ್ಕಂಥ ನೀರುಗುಂಡ ಹೋದ್ರೆ ವೈಕುಂಠ ತನಕ ಕರ್ಕೊಂಡು ಹೋಗ್ತಾ ಅಂತ. ಆದ್ದರಿಂದ ಜಗದ ಭಾಗ್ಯ ಜನಕ್ಕೆಲ್ಲ ಭೋಗ್ಯ ಸೌಭಾಗ್ಯ ಪೂರ್ಣ ಸಿರಿಯು ಲೀಲೆಯಿಂದ ಜಗ ಜನಿಪ ಶಿವನ ಐಸಿರಿಯು ದಿವ್ಯ ತೆರೆಯು. ಆದ್ದರಿಂದ ಸಮೃದ್ಧಂ ಸೌಭಾಗ್ಯಂ ಸಕಲ ವಸುಧಾಯ ಕಿಮಪಿ ತನ್ ಮಹೇಶ್ವರ್ಯಂ ಲೀಲಾಜನಿತ ಜಗತಃ ಖಂಡಪರಶೋ ಶ್ರುತೀನಾಂ ಸರ್ವಸ್ವ ವೇದಗಳ ಸರ್ವಸ್ವ ಸಾರ ಇದು. ಶ್ರುತೀನಾಂ ವೇದ ಯಾರನ್ನು ಸ್ತೋತ್ರ ಮಾಡೋದಿಲ್ಲ, ಗಂಗೆಯನ್ನು ಮಾತ್ರ ಸ್ತೋತ್ರ ಮಾಡ್ತಾ ಇದೆ. ಶಿತಾಶಿತೆ ಸರಿತೆ ಸಂಗತೆ ಯತ್ರಾಪ್ರತಾಸೋ ಅಧೂಮತ್ಪತಂತಿ ಏವೈ ತನ್ನು ವಿಸೃಜಂತಿ ಧೀರಾ ತೇ ಜನಾಸೋ ಅಮೃತತ್ವಂ ಭಜಂತೆ. ಒಗಟ ಹಾಕಿದ್ರಿ ವೇದ. ಮೋಕ್ಷ ಆಗಬೇಕಾದ್ರೆ ಏನು ಮಾಡಬೇಕು? ಯಜ್ಞ ಯಾಗ ತಪಸ್ಸು ಸಿದ್ಧಿ ಎಲ್ಲ ಮಾಡ್ಬೇಕ್ರಿ. ಅದೆಲ್ಲ ಮಾಡೋದಾಗಲಾದ್ರೆ ಒಂದನೇ ಕೆಲಸ ಮಾಡ್ರಿ ಅಂತದ್ದು ವೇದ. ಒಗಟು ಹಾಕಿದಂಗೆ ಹೇಳ್ತಾ ಇದೆ. ಮದುವೆಯಾಗ ಹೆಣ್ಣು ಹುಡುಗರು ಒಗಟ ಪಗಟ ಹೇಳೋದಿಲ್ಲ, ಹೆಸರು ಹೇಳೋ ಗಂಗೋದ ಪಟ ಪಟ ಕಪಾಳ ಹುಟ್ಟಿದಂಗೆ ಹೆಸರು ಹೇಳ್ಬಿಡ್ತಾ ಇರ್ತಾರೆ. ವೇದ ಮಾತ್ರ ಒಗಟ ಹಾಕ್ತಾರೆ. ನೋಡಪ್ಪ, ವೈಕುಂಠಕ್ಕೆ ಹೋಗ್ಬೇಕಾದ್ರೆ ಮೋಕ್ಷಕ್ಕೆ ಹೋಗ್ಬೇಕಾದ್ರೆ ಅದು ಹೇಳ್ತಾ ಇದೆ. ಒಂದು ಕೆಲಸ ಮಾಡ್ರು, ಯಾವುದು? ಎರಡು ನದಿಗಳು ಎಲ್ಲೇ ಹೆರಳು ಹಾಕ್ಕೊಂಡು ಹೋಗ್ತಿರ್ತಾವ ಅಲ್ಲಿ ಹೋಗುದು. ಹೆಣ್ಮಕ್ಳು ಹೆರಳು ಬಾಗುಕಟ್ಟು ಮಾಡ್ಕೊಂಡಲ್ಲಿ ಹೋಗುದಲ್ಲ. ವೇದಗಳಲ್ಲಿ ಹೇಳ್ತಕ್ಕಂಥದ್ದು ಎರಡು ನದಿಗಳ ಹೆರಳು ಹಾಕ್ಕೊಂಡು ಎರಡು ಕೂಡಿ ಕೂಡಿ ಜೋಡಿ ಜೋಡಿ ಆಗಿ ಎಲ್ಲಿ ಹರಿತಾವ ಹೋಗ್ತಾವ ಅಲ್ಲಿ ಮುಳುಗಿ ಹಾಕಿರಿ ವೈಕುಂಠಕ್ಕೆ ಹೋಗ್ರಿ. ಏನರ್ಥ ಅಂದರೆ ಗಂಗಾ ಯಮುನಾ ಸಂಗಮದ ಸ್ಥಳ. ಒಂದು ಬಿಳಿಯಾಗಿರ್ತಕ್ಕಂಥ ಶುಭ್ರವಾಗಿರ್ತಕ್ಕಂಥ ಗಂಗಾ, ಕಪ್ಪಾಗಿರ್ತಕ್ಕಂಥ ಕಪ್ಪು ಬಣ್ಣದ ಅದು ಯಮುನಾ, ಅವು ಎರಡೂ ಕೂಡ ತ್ರಿವೇಣಿ ಸಂಗಮದೊಳಗೆ ಸರಸ್ವತಿ ನದಿ ಕೂಡ್ಕೊಂಡು ಮೂರು ನದಿಗಳು ಕೂಡಿ ಅಲ್ಲಿ ಹೋಗ್ತಾ ಇದ್ದಾವೆ. ಅಲ್ಲಿ ಸ್ನಾನ ಮಾಡಿ ಶಿತಾಶಿತೆ ಸರಿತೆ ಸಂಗತೆ ಥೇ ವೇದ ಇದೆ. ಯತ್ರಾಪೃತಾಸೋ ದಿವಮುತ್ಪತಂತಿ, ಅಲ್ಲಿ ಬಿದ್ದರೆ ಮೋಕ್ಷಕ್ಕೆ ಹೋಗ್ತಾರೆ. ಸ್ನಾನ ಮಾಡಿದರೆ ಅಲ್ಲೇ ಕದಾಚಿತ್ ಮರಣ ಆಯ್ತು ಅಂದ್ರೆ ಮೋಕ್ಷಕ್ಕೆ ಹೋಗ್ತಾರೆ. ಯತ್ರಾಪೃತಾಸೋ ದಿವಮುತ್ಪತಂತಿ ಏವೈ ತನ್ವಂ ವಿಸರ್ಜಂತಿ. ಯಾರು ದೇಹ ಪಾದಮಾಗ್ತದ ಸದಾ ಸರ್ವದಾ ಯೋಗ ತುಸಾ ಘಡಾವ ತುಸಿ ಕಾರಣಿ ದೇಹ ಮಸಾ ಪಡಾವ. ಸಮರ್ಥರು ಹೇಳ್ತಾ ಇದ್ದಾರೆ. ಆದ್ದರಿಂದ ನಮ್ಮ ದೇಹ ಗಂಗಾದೊಳಗೆ ಬಿಟ್ಟು ಬಿಡ್ತು ಅಂದ್ರೆ ಅದರಿಂದ ಅವ್ರು ಹೇಳ್ತಾ ಇದ್ದಾರೆ ದಿವಮುತ್ಪತಂತಿ, ಸ್ನಾನ ಮಾಡಿದವರು ಸ್ವರ್ಗಕ್ಕೆ ಹೋಗ್ತಾ ಇದ್ದಾರೆ. ಏವೈ ತನ್ವಂ ವಿಸರ್ಜಂತಿ ಧೀರಾ ತೇ ಜನಾಸು ಅಮೃತತ್ವ ಮೋಕ್ಷವನ್ನು ಹೊಂದ್ತಾ ಇದ್ದಾರೆ. ಈ ರೀತಿಯಾಗಿ ಮೋಕ್ಷಕ್ಕೆ ಹೋಗತಕ್ಕಂಥ ಆ ಗಂಗೆಯ ಸ್ತೋತ್ರವನ್ನು ಜಗನ್ನಾಥ ಪಂಡಿತ ಮಾಡಿ ಪ್ರಾರಂಭ ಮಾಡಿದ್ದಾನೆ. ಕೆಳಗೆ ಬಿಟ್ಟು ಬೈತಿದ್ರು ಅವನ್ನ. ಅದಕ್ಕೆ ಏನು ಮಾಡ್ತಾ ಇದ್ದಾನೆ? ಸಮೃದ್ಧಂ ಸೌಭಾಗ್ಯಂ ಸಕಲ ವಸುಧಾಯ ಕಿಮಪಿ ತನ್
ಮಹೇಶ್ವರ್ಯಂ ಲೀಲಾ ಜನಿತ ಜಗತಃ ಖಂಡಪರಶು. ಮಹಾದೇವರ ಐಶ್ವರ್ಯ ಏನದರಿ? ಮಹಾನುಭಾವರಾಗಿರ್ತಕ್ಕಂಥವರು, ಅವರಿಗೆ ಮನೆ ಯಾವುದು ಆಭರಣ ವಸ್ತ್ರ ಬಟ್ಟೆ ಸಹಿತ ಇಲ್ಲ ಮಹಾದೇವರಿಗೆ ದಟ್ಟ ದರಿದ್ರ ಅನ್ನೋ ಮಹಾದೇವರು ತಪಸ್ಸು ಮಾಡ್ಬೋದು ಕೂತ್ಕೊಂಡಂಥ ಪಾರ್ವತಿ ಹತ್ರ ಬಂದ್ರವರು. ಪಾರ್ವತಿ ಹತ್ರ ಬಂದು ಯಾಕೆ ತಪಸ್ಸು ಮಾಡ್ತೀನಿ ಅಂತ ಕೇಳಿದ್ರು. ಆಕೆ ಮಹಾದೇವ ಸರ್ವ ತಪಸ್ಸು ಮಾಡ್ತಾ ಇದ್ದೇನೆ ಏನಂತ ಒಂದು ಬ್ರಹ್ಮ ವಟುವಿನ ವೇಷ ತಗೊಂಡು ಬ್ರಹ್ಮಚಾರಿ ವೇಷ ತಗೊಂಡು ಆ ಪಾರ್ವತಿಯ ಪರೀಕ್ಷಾ ಮಾಡಲಿಕ್ಕೆ ಮಹಾದೇವರು ಬಂದು ಮಹಾದೇವರನ್ನು ಕೂಡ ತಪಸ್ಸು ಮಾಡ್ತೀನಿ ಅಂದ್ರೆ ಆ ಭಟ್ಟು ಅವನೇ ಮಹಾದೇವರು. ಅವ ಹೇಳ್ತಾ ಇದ್ದಾನೆ, ವರೇಷು ಯದ್ ಬಾಲ ಮೃಗಾಕ್ಷ ಮೃಗ್ಯತೆ ತದಸ್ತಿ ಕಿಂ ವ್ಯಸ್ತಮ ಪಿತೃಲೋಚನೆ. ಪಾರ್ವತಿ ಹೇಳ್ತಾ ಇದ್ದಾನೆ, ಇಲ್ಲ ವರ ಅನ್ನೋನಲ್ಲಿ ಏನೇನಿರಬೇಕು ನಿಮ್ಗೆ ಗೊತ್ತದೇ ಇಲ್ಲೋ? ಏನಿರಬೇಕು? ಒಬ್ಬರು ಏನೇನು ಬೇಕು? ಕನ್ಯಾವರಯತೆ ರೂಪಂ ಮಾತಾ ವಿತ್ತಂ ಪಿತಾಶ್ರುತಂ ಬಾಂಧವಾ ಕುಲಮಿಚ್ಛಂತಿ ಮೃಷ್ಟಾನ್ನಂ ಇತರೇ ಜನಾ. ಕನ್ಯಾವರಯತೆ ರೂಪಂ, ಕನ್ಯಾ ಏನು ಮಾಡ್ತಾಳೆ? ಹಂಗಾರಿರ್ರಿ, ನೋಡಿ ಚಂದ ಇರ್ಬೇಕ್ರಿ. ಸ್ವಲ್ಪ ಅಷ್ಟಾಭಿಗ್ರಹ ಅವಲಕ್ಷಣ ಇದ್ರೆ ಏನು ಸಂಬಳ ತೊಗೊಂಡು ಬೆಂಕಿ ಹಚ್ಚುವುದ. ಆದ್ದರಿಂದ ರೂಪ ಚಂದ ಗೋಡ ಕುಂಟ ಅಡ್ಬಟ್ಟಿರ್ಬೇಕ್ರಿ ಹುಡುಗ. ಕನ್ಯಾವರಯತೆ ರೂಪಮ್ಮ ಮಾತಾ ವಿತ್ತಂ, ತಾಯಿ ಅದೇನು ತೊಗೊಂಡು ಮಾಡ್ತಿದ್ರಿ? ರೂಪ ತೊಗೊಂಡು ಮನೆಗೆ ಕುಳಿತಾ ರೊಕ್ಕ ಇರಬೇಕು, ಸಂಬಳ ಇರಬೇಕು. ಅಮ್ಮ ಅಷ್ಟು 10, 20, 50, 100 ಸಾವಿರ ಅಲ್ರಿ. ಹಂಗಾರೆ ಈಗಿನ ಕಾಲಕ್ಕೆ ಸಂಬಳ ಅಂದರೆ ಲಕ್ಷದ ಮೇಲೆ ಹೋಗ್ತಾ ಇಲ್ಲ ಒಬ್ಬರು ಸಂಬಳ. ಎಷ್ಟು ನಮ್ಮ ಹುಡುಗ ಇಂಜಿನಿಯರ್ ಇದ್ದಾನೆ, ಎಷ್ಟು 1 ಲಕ್ಷ, 2 ಲಕ್ಷ, 3 ಲಕ್ಷ, 4 ಲಕ್ಷ. ತಾಯಿಯಾಗಿರ್ತಕ್ಕಂಥ ಅದು ನೋಡ್ತಾ ಇದ್ದಾರೆ. ಆದ್ದರಿಂದ ಮಾತಾ ವಿತ್ತಂ ಪಿತಾಶ್ರುತಂ ಬಾಂಧವ ಕುಲಮಿಚ್ಛಂತಿ ಮೃಷ್ಟಾನ್ನ ಮಿತ್ರೇ ಜನ. ಮಹಾದೇವರಿಗೆ ಹೇಳ್ತಾ ಇದ್ದಾರೆ, ನೀ ಯಾವ ವರ ಅಂತ ತಿಳ್ಕೊಂಡು ಇಷ್ಟು ಕಷ್ಟಪಟ್ಟು ತಪಸ್ಸು ಮಾಡ್ತಾ ಇದ್ದಿ, ಅವನಲ್ಲಿ ಒಂದರೇನು? ಯಾಕೆ ಒಬ್ಬರು ವಿರೂಪಾಕ್ಷಂ, ವರ ಹೆಂಗಿದ್ದಾನೆ ಹಾಗೆ ಕಣ್ಣು ಮೂಗು ಚಲೋ, ಕಣ್ಣು ಮೂಗು ಇದ್ದಾಗ ಇಷ್ಟೇ ಇರಲಿ, ಕಣ್ಣು ಮೂಗು ಚಲೋ ಇರಬೇಕು ಅಂತ ಹೇಳ್ತಾರೆ. ಅಂತ ನಿಮಗೆ ವಿರೂಪಾಕ್ಷ ಸರಿಯಾಗಿಲ್ಲ, ವಿದ್ರೂಪ. ಕಣ್ಣು 2 ಇರಬೇಕು ರೀ ಮನುಷ್ಯಾಗ, 3 ಇದ್ರೆ ಅವಲಕ್ಷಣ. ಯಾವ್ಯಾವ ಎಷ್ಟೆಷ್ಟು ಇರಬೇಕು? ಅನ್ನೇನ್ರಿ 3 ಕಣ್ಣು 4 ಅವಲಕ್ಷಣ ಅದಲ್ಲ. ಅವಾಗ ಏನು 6 ಬಟ್ಟೆ ಅವಾಗ ಎಲ್ಲರೂ 5 ಹುಡುಗ 6 ಅಂದರೆ ಇರುವ ಯಾವ ಎಷ್ಟು ಇರ್ಬೇಕು ಅಷ್ಟೇ ಇರಬೇಕು. ವರ ವಿರೂಪಾಕ್ಷ ವಿದ್ರೂಪವಾದ ಇಂಥವ. ಒಬ್ಬರು ಅನಕ್ಷ ಜನ್ಮತ ದಿಗಂಬರ ಶ್ರೀಮಂತಿದ್ದಾನಲ್ಲ, ದಿಗಂಬರ ತಿರುಗಾಡ್ತಾನೆ ಅವನು, ಐಶ್ವರ್ಯ ಅಷ್ಟು ಗೊತ್ತಾಗ್ತದೆ. ಆದ್ದರಿಂದ ವರೇಷು ಯದ್ ಬಾಲ ಮೃಗಾಕ್ಷ ಮೃಗ್ಯತೆ ತದಸ್ತಿ ಕಿಂ ವ್ಯಸ್ತ. ವರ ಅನ್ನೋನಲ್ಲೇ ಏನು ಬೇಕಾದ್ರೆ ಒಂದೂ ಇಲ್ಲ, ಯಾಕೆ ಮದುವೆ ಆಗ್ತಿ ಅಂತ ಕೇಳ್ತಾ ಇದ್ದಾರೆ. ಇಂಥ ಮಹಾದೇವರು ಐಶ್ವರ್ಯ ಯಾವ್ದು ಹಂಗಾರೆ? ಮಹಾದೇವರ ಐಶ್ವರ್ಯ ಅವರಿಗೆ ಮನೆ ಇಲ್ಲ, ಫಲ ಇಲ್ಲ. ಪಾರ್ವತಿ ದೇವಿಯಲ್ಲಿ ನಮ್ಗೆ ಇಲ್ಲೇನೂ ಇಲ್ಲ, ಎಲ್ಲರೂ ಹೋಗೊಂಡ್ರಿ ಅಂತ ತಿಳ್ಕೊಂಡು ಪಾರ್ವತಿ ಪರಮೇಶ್ವರ ಕೈಲಾಸಪುರದಾಗಿದ್ದಾಗ ಅವರ ಅವ್ವ ಮೊದಲು ಬಹಳ ಆದರ ಮಾಡ್ತಾರೆ. ಹಳೆಂದ್ರ ಪಳೆಂದ್ರೆ ಇದ್ದಾರೆ ಅಂದ್ರೆ ಗೌರವ ಮರ್ಯಾದ ಹೆಣ್ಮಗಳು ಬಹಳ ಇದ್ದು ಅಂದ್ರೆ ಅವು ಪಾಪ ಯಾವಾಗ ಹೋಗ್ತಾವೋ ಅಂತ ತಿಳ್ಕೊಂಡು ಅಂತ ಇದ್ದಾರೆ. ಪಾರ್ವತಿಯ ತಾಯಿ ಮೇನಕಾದೇವಿ ಏನು 2 ದಿವಸ ತಿನ್ನಲೇ ನನ್ನ ಗಂಡ ಧ್ವಜ ಹಾಕಿಬಿಟ್ಟಾರೆ. ಮನೆ ಏನಿಲ್ಲ ಒಂದು ಮಹಾದೇವರು ಬಂದು ಕಾಶಿ ಬಂದು ನಿಂತ್ಕೊಂಡ್ರಂತ. ಆ ರೀತಿಯಾಗಿ ಕಾಶಿ ವಾಸಿಯಾದ ಅಮುಕ್ತ ಕ್ಷೇತ್ರ ಅಂತ ಹೇಳ್ತಾ ಇದ್ದಾರೆ. ಅದು ಮಹಾದೇವರ ಐಶ್ವರ್ಯ ಇಲ್ಲ, ಅದನ್ನು ಹೇಳ್ತಾ ಇದ್ದಾರೆ. ಹಂಗಾರೆ ಏನು ಮಹಾದೇವರ ಐಶ್ವರ್ಯ? ಗಂಗಾನೇ ಮಹಾದೇವರ ಐಶ್ವರ್ಯ. ಅದಕ್ಕಾಗಿ ಸಮೃದ್ಧಂ ಸೌಭಾಗ್ಯಂ ಸಕಲ ವಸುಧಾಯ ಕಿಮಪಿ ತನ್ ಮಹೇಶ್ವರ್ಯಂ ಲೀಲಾ ಜನಿತ ಜಗತಃ. ಖಂಡಪರಶು ಮಹಾದೇವರು ಖಂಡಪರಶೋ ಶ್ರುತೀನಾಂ ಸರ್ವಸ್ವಂ ಸುಕೃತಮತಮೂರ್ತಂ ಸುಮನಸಾಂ ಸುಧಾ ಸೌಂದರ್ಯಂತೆ. ಗಂಗಾದ ಸ್ನಾನ ಮಾಡಲಿಲ್ಲ, ಗಂಗಾದ ನೀರು ಕುಡಿಲಿಲ್ಲ, ಅವು ಹೆಂಗವ ನೋಡಲಿಲ್ಲಮ್ಮ. ಯಾಕೆ? ತೆಳಗೆ ಮುಟ್ಟಬೇಡ ಅಂತ ಹೇಳ್ತಾ ಇದ್ರು. ಅದಕ್ಕೆ ಮೇಲೆ ನಿಂತು ಗಂಗಾನನ್ನು ತಾನು ಸ್ತೋತ್ರ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾನೆ. ಅದಕ್ಕೆ ಗಂಗಾಲಹರಿ ಅಂತ ಹೆಸರು ಬರ್ತಾ ಇದೆ. ಇವ ಒಂದೊಂದೊಂದೊಂದು ಶ್ಲೋಕ ಅಂದಂಗೆ ಭಾಗೀರಥಿ ಒಂದೊಂದು ಮೆಟ್ಲ ಏರ್ತಾ ಬಂತು. ಒಂದು ಶ್ಲೋಕ ಅಂದ ಕೂಡಲೇ ಒಂದು ಪಾವಟಿಗೆ ಮೇಲೆ ಬರಬೇಕು, ಒಂದು ಶ್ಲೋಕ ಅಂದ ಕೂಡಲೇ ಒಂದು ಪಾವಟಿಗೆ ಮೇಲೆ ಬರಬೇಕು. ಈ ರೀತಿಯಾಗಿ ಒಂದೊಂದೇ ಮೆಟ್ಲವನ್ನು ಮೇಲೆ ಏರ್ತಾ ಬಂದು ಕೊನೆಗೆ 52 ಶ್ಲೋಕ ಆಗೋದಕ್ಕೆ 52 ಪಾವಟಿಗೆ ಬಂತು. ನೀವು ಕಾಶಿಗೆ ಹೋದರೂ ಸ್ವಲ್ಪ ಅದನ್ನು ನೋಡ್ಕೊಂಡು ಬರಬೇಕು. ಜಗನ್ನಾಥ ಘಾಟ್ ಅಂತ ತೋರಿಸ್ತಾರೆ ಈಗಲೂ ಕೂಡ. ಆ ಜಗನ್ನಾಥ ಘಾಟ್ ಅಂದರೆ ಅದನ್ನು ಏರ್ತಾ ಗಂಗಾ ಬಂದು ಅವನನ್ನು ತೊಗೊಂಡು ಹೋದ್ಲು ಅಂತ ತಿಳ್ಕೊಂಡು ಕಥೆಯನ್ನು ಹೇಳ್ತಾ ಇದ್ದಾರೆ. ಆದ್ದರಿಂದ ಇದೊಂದು ಶೋಕ ಗೀತ ಅಂತ ಹೇಳ್ಬೋದು. ಶೋಕ ಶ್ಲೋಕತ್ವಮಾಗತಃ ಅಂತ ಹೇಳಿದಂಗೆ
ಆ ಗಂಗಾ ಲಹರಿಯಲ್ಲಿ ಅನೇಕ ಪದ್ಯಗಳುಂಟು. ಇದನ್ನು ನಾನು ಈಗ 60 ವರ್ಷದ ಹಿಂದೆ ಒಮ್ಮೆ ನಮ್ಮ ಗಲಗಲಿಗೆ ಕೃಷ್ಣಾ ತೀರಕ್ಕೆ ಗಂಗಾ ಬಂದಿದ್ಳು. ಎಲ್ಲ ಕಡೆ ಬರ್ತಾರೆ ಗಂಗಾ 12 ವರ್ಷಕ್ಕೊಮ್ಮೆ ಕೃಷ್ಣಕ್ಕೆ ಬರ್ತಾರೆ. ಅಕ್ಕ ತಂಗಿ ಭೇಟಿ ಆಗ್ತಾರೆ. ಅದಕ್ಕೆ ಕನ್ಯಾಗತಕ್ಕೆ ಗಂಗಾ ಈಗ 60 ವರ್ಷದಿಂದ ಕನ್ಯಾಗತದ ಬಳ್ಳಾರಿ ಬೆಳಗಲ್ಲಿ ಬಂದಾಗ ಆ ಗಂಗಾವನನ್ನು ನಾವೆಲ್ಲ ಸಣ್ಣ ಹುಡುಗರಾಗಿನ ಕಾಲಕ್ಕೆ ನಮ್ಮ ತಂದೆ ಕೂರ್ಮಾಚಾರ್ಯರು, ಸುಬ್ರಹ್ಮಣ್ಯಾಚಾರ್ಯರು, ಮುದ್ದಾಚಾರ್ಯರು ಎಲ್ಲರೂ ಕೂಡ ಆ ಗಂಗಾನನ್ನು ಸಂಭ್ರಮದಿಂದ ಊರು ಹೊರಗೆ ಫಡಿ ಅಂತದ ಅಲ್ಲಿ ಗಂಗಾನನ್ನು ಕೂಡ್ಲಿಕ್ಕೆ ಇಡೀ ಊರು ಮಂದೆಲ್ಲ ಹೋಗ್ತಾರೆ. ಇವತ್ತಿಗೂ ಕೂಡ ಪುರೋಹಿತರು ಹೇಳ್ತಾರೆ ಇಂಥ ಮುಹೂರ್ತಕ್ಕೆ ಬರ್ತಾಳೆ ಅಂತ ತಿಳ್ಕೊಂಡು ಹೋದಾಕ್ಷಣ ಅಲ್ಲೇ ಆ ಮುಹೂರ್ತ ನೋಡ್ತಾ ಇರ್ತಾರೆ. ಆ ಕಾಲಕ್ಕೆ ಬರಾಬರಿ ಗುಳುಗುಳು ನೀರು ಏರ್ತವೆ ಅಂದಂಗೆ ಒಮ್ಮಿಂದೊಮ್ಮೆ ಚಿಮಲಿ ಕಟ್ಟದ ನೀರು ಪುಟಿದ್ರಾಯದು. ಹಂಗಾರೆ ಗಂಗಾ ಬಂದು ಅಂತೆಲ್ಲರೂ ಕೂಡ ಸ್ನಾನ ಮಾಡ್ತಾ ಇದ್ದಾರೆ. ಸ್ನಾನ ಮಾಡಿ ಆಮೇಲೆ ಆ ಗಂಗೆಯ ನೀರನ್ನು ತಮ್ಮ ತಂಬಿಗೆ ಒಳಗೆ ಕಲೆತೊಳೆದ ಬಿಂದಿಗೆ ಒಳಗೆ ತುಂಬಿಕೊಂಡು ಮೆರವಣಿಗೆಯಿಂದ ಗಂಗೆಯನ್ನು ಪಲ್ಲಕ್ಕಿಯಲ್ಲಿ ಇಟ್ಟುಕೊಂಡು ಆವಾಗ ಈ ಗಂಗಾಲಹರಿ ಅಂತ ಹೇಳ್ತಕ್ಕಂಥ ಜಗನ್ನಾಥನ ಪದ್ಯವನ್ನು ಹೇಳ್ತಾ ಎಲ್ಲರೂ ಕೂಡ ಬರ್ತಾ ಇದ್ದಾರೆ. ಬಹಳ ಸುಂದರವಾದ ಸರಸವಾದ ಇದೊಂದು ಶೋಕಗೀತ. ಅಂದರೆ ಶ್ಲೋಕತ್ವವಾಗತಃ ಅಂತ ತಿಳ್ಕೊಂಡು ಆದಂಗೆ ಆ ರೀತಿಯಾಗಿ ಸುಂದರವಾಗಿರ್ತಕ್ಕಂಥ ಇದು ಒಂದು ಅದ್ಭುತವಾದ ಭಾವಗೀತ ಅಂತ ಹೇಳ್ಬೋದು. ಅದನ್ನು ಸಮೃದ್ಧಂ ಸೌಭಾಗ್ಯಂ ಅಂತ ಇದೆ 2ನೇ ಶ್ಲೋಕ. ಇಲ್ಲೇ ಅಮ್ಮ ಒಮ್ಮೆ ದರಿದ್ರಾಣಾಮ ದೈನ್ಯಂ. ಗಂಗಾ ಏನು ಮಾಡ್ತಾ ಇದ್ದಾಳೆ? ಬರೇ ನಮ್ಮ ಕೊಳೆಯನ್ನು ಮಾತ್ರ ಕಳೆಯೋದಿಲ್ಲ, ತೊಳೆಯೋದಿಲ್ಲ, ದೇಹವನ್ನು ಮಾತ್ರ ತೊಳಿತಾ ಅಂತಲ್ಲ, ಇಷ್ಟಿಷ್ಟು ಮಾಡ್ತಾಳೆ ಅಂತ ಹೇಳ್ತಾ ಇದ್ದಾನವ. ದರಿದ್ರಾಣಾಮ ದೈನ್ಯಂ. ದೈನ್ಯ ಹೋಗ್ತದೆ, ದರಿದ್ರಾಣಾಂ ದೈನ್ಯಂ ದುರಿತಮತ ದುರ್ವಾಸನ ರಾಮ ಧೃತಂ ದೂರಿ. ದಿಂದ ಇಡೀ ಶ್ಲೋಕ ಎಲ್ಲನೂ ಕೂಡ ಪ್ರಾಸಬದ್ಧವಾಗಿ ಧೃತಂ ದೂರಿ ಗುರುವನ್ನು ಸಕೃತ ವಿಗತೋ ದೃಷ್ಟಿ ಶರಣಮ್ಮ ಅವಿದ್ಯ ಧ್ರುಮದಲನ ದೀಕ್ಷಾ ಗುರುಡಿಹ ಪ್ರಭಾಸ್ತೇವಾರಾಂ ಶ್ರೇವಾರಾಂ ಹೇತುನ. ಅಮ್ಮ ಒಮ್ಮೆ ತಮ್ಮಡಿಯ ಕಂಡ ಪಾಖಂಡಿ ಪಾಪಿ ಬಡವ. ಒಮ್ಮೆ ನಿಮ್ಮನ್ನ ಯಾವ ಪಾಪಿ ಪಾಖಂಡಿ ನಿಮ್ಮ ನೀರನ್ನು ನೋಡ್ತಾ ಇದ್ದಾನೆ. ಅಮ್ಮ ಒಮ್ಮೆ ತಮ್ಮ ಅಡಿಯ ಕಂಡ ಪಾಖಂಡಿ ಪಾಪ ಬಡವ. ಅವನ ದುರಿತ ಕಳೆವ. ಅವನ ಎಷ್ಟು ಪಾಪ ಇರ್ತಾವೆ ಎಲ್ಲ ಪಾಪಗಳನ್ನು ಲೋಪ ಆಗುವ ಹಂಗೆ ತೊಳೆದು ಬಿಡ್ತಿದ್ದಾಯಿ. ದುರಿತ ಕಳೆವ ದಾರಿದ್ರ್ಯ ತೊಳೆದು ದುರದೃಷ್ಟ ಅಳಿದು ಬಿಡುವ. ಒಡನೆ ಬಿಡದೆ ಅಜ್ಞಾನ ಗಿಡವ. ಅವನ ಅಜ್ಞಾನ ಗಿಡ ಅದನ್ನೆಲ್ಲ ಕಡಿದೊಗೆದು ತಿಳಿವು ಕೊಡುವ. ಹರಿವ ನಿಮ್ಮ ಸಲಿಲ ಪ್ರವಾಹ ಕರುಣಿಸಲಿ ಯಮಗೆ ಶುಭವ. ಪ್ರವಾಹಸ್ತೇವಾರಾಂ ಮಮ ದಿಶತು ಮಮ ಭಾರಾಂ ದಿಶತುನಃ. ಏನಾಯ್ತು ರೀ? ಪಾರ್ವತಿ ದೇವಿ ಸಹಜವಾಗಿ ಬಂದಳು. ತಲೆ ಮೇಲೆ ಗಂಗಾ ಬಂದು ಕೂತಿದ್ಲು. ನೋಡಿದಾಕ್ಷಣವೇ ಪಾಪ ಭಾಳ ಸಿಟ್ಟು ಬಂತು. ಗಂಡನ ತಲೆ ಮೇಲೆ ಯಾವಾಗೂ ಬಂದು ಕೂತ್ಕೊಂಡಾಳ ಅಂದ್ರೆ ಯಾವ ಹೆಣ್ಮಗಳಿಗೆ? ಹೆಣ್ಮಕ್ಳು ಬಹಳ ಕೋಮಲವಾದ ಅಂತಃಕರಣ. ಸವತಿ ತಲೆ ಮೇಲೆ ಗಂಡನ ತಲೆ ಮೇಲೆ ಗಂಡನ ಸಮೀಪನಾಗ ಯಾರು ಕೂತ್ರೆ ಹೆಣ್ಮಕ್ಳು ಸಿಡಿಬಿಡಿ ಬೈತಾ ಇರ್ತಾರೆ. ಒಬ್ಬ ಹೆಣ್ಮಗಳು ಹೇಳ್ತಾ ಇದ್ಲು, ಓ ಹೊಯ್ದ ಯಾಕೆ ಅಂತ ಕೇಳಿದ್ರು ಒಣ ಮಂದೆಲ್ಲ. ಏನಿಲ್ರಿ ಭಾಳ ಆಘಾತಾತ್ರಿ. ಏನಾದ್ವ? ನಮ್ಮ ಯಜಮಾನ್ರ ಆಫೀಸ್ನಾಗ ಒಬ್ಬಾಗಿ ಲೇಡಿ ಟೈಪಿಸ್ಟ್ ಬಂದಾಳಂದ್ರೆ ಅದಕ್ಕೆ ಆಯ್ತು ಅಲ್ಲಿ ಕಟ್ಟಿಯಲ್ಲ. ಯಾವ 100 ಮಂದಿ ಒಳಗೆ ಒಬ್ಬಾಗಿ ಲೇಡಿ ಟೈಪಿಸ್ಟ್ ಆಫೀಸ್ನಾಗ ಬಂದರೆ ಈ ಹೆಣ್ಮಕ್ಳು ಇಟ್ಕೊಳ್ಳಾಗ್ತಾ ಇರ್ತಾರೆ. ಆದ್ದರಿಂದ ಅಂಥದ್ದು ಮನೆಯೊಳಗೆ ಏನು ಕಾಯಿ ಮಾಡಬೇಕು ಪಾಯಿ ಪಲ್ಯ ಅಂತಂದರೆ ಬ್ಯಾಟಿ ಹೋಗಿದ್ದು ಸೌತೆಕಾಯಿ ಅವಾಗ ಹೆಂಡ್ರೆ ಸೌತೆಕಾಯಿ ಒಂದು ತರಬೇಕು. ಅಲ್ಲಿ ಸವತಿ ಅಂತದ ಕಾಯಿ ಹಿಂದ ಆ ಹೆಸರಿದ್ದು ಯಾವ ಪಲ್ಯನೂ ತರಬೇಕಾಗಿಲ್ಲ ನಮಗೆ. ಇಷ್ಟು ಹೆಣ್ಮಕ್ಕಳಿಗೆ ಸೂಕ್ಷ್ಮವಾಗಿರ್ತಾ ಇದೆ. ಅಂಥದ್ದು ಗಂಡನ ತಲೆ ಮೇಲೆ ಒಬ್ಬಳು ಬಂದು ಕೂತ್ಕೊಂಡಾಳ ಅಂದ್ರೆ ಪಾಪ ಎಷ್ಟು ಸಿಟ್ಟು ಬರಬೇಡ್ರಿ ಪಾರ್ವತಿ ದೇವಿಗೆ. ಅದರಿಂದ ಬಿಡ್ಬೇಕಿನ್ನ ತೆಗಿಬೇಕಿನ್ನ ಬೇಕಾದಷ್ಟು ಹೇಳಿದ್ಲು. ಆದರೆ ಮಹಾದೇವರು ಅವಳನ್ನು ಬಿಡಲಿಕ್ಕೆ ಕಬೂಲಾಗಲಿಲ್ಲ. ಆದ್ದರಿಂದ ಅವಾಗ ಜಟಾಜೂಟ ಗ್ರಂಥವು ಎದಸಿ ವಿರಿಬದ್ಧ ಪುರಭಿದ. ಬಹಳ ಸಿಟ್ಟಿನಿಂದ ಅವಳು ಪಾರ್ವತಿ ದೇವಿ ಹೇಳಿದ ಸಹಿತ ಉದಂಚನ್ನ ಮಾರ್ತಂಡ ಸ್ಫುಟಕ ಪಟ ಹೇರಂಬ ಜನನೆ ಕಟ ಈರ್ಷ್ಯ ಕೊಂಡ ಪಾರ್ವತಿಯ ಬೆಳಗು ಮಾರ್ತಂಡ ರಾಗ ಚಂಡ ಕೆಂಡ ಕುಂಡ ಕೆಂಗಣ್ಣು ತಾಕೆ ಖಳ ಕಳಿಪ ದಿವ್ಯ ಹೊಂಡ. ಆದ್ದರಿಂದ ಅಮರಷಂ ಲಾನಾಯ ಪರಮ ಮನೋರೋಷಂ ಗಿರಿಭುವ
ವಿಹಾಯ ಶ್ರೀಕಂಠ ಶಿರಸಿ ನಿಯತಂ ಧಾರಯತಿ. ಪಾರ್ವತಿ ಸಿಟ್ಟದು, ಬಿಡ್ರಿ ಅಂದ್ರು. ಇಲ್ಲ ಬರೀ ನೀರು. ಅವಳು ಯಾರು ಅಂತ ಕೇಳಿದರು. ಆವಾಗ ಗಂಗಾ ಆಕಾರ ಅಂತ ಅದ, ಇಲ್ಲ ಜಾಹ್ನವಿ ಈಕಾರ ಅಂತ. ಈಕಾರ ಆದರೂ ಹೆಣ್ಮಕ್ಳೇ ಆಯ್ತು, ಆಕಾರ ಆದರೂ ಗಂಗಾರಾವ ಗಂಗಾಚಾರ್ಯ ಅಂತ ಯಾರು ಅನ್ನೋದಿಲ್ಲ. ಆದ್ದರಿಂದ ಗಂಗಾ ಅಂದರೆ ಹೆಣ್ಮಗಳು ಯಾವಾಗಲೂ ಇದ್ದಾರೆ ನಂಗಾಯ್ತು. ಅದರಿಂದ ಇಷ್ಟು ಹೇಳಿದಾಕ್ಷಣ ಬಹಳ ಶಿಟ್ಟಿನಿಂದ ಹೇಳಿದರು. ಪಾರ್ವತೀ ದೇವಿ ಅವನನ್ನು ಬಿಡಲಿಲ್ಲ, ಬೇಕಾದಷ್ಟು ಗಂಡಗೆ ಬೇಡ್ಕೊಂಡ್ಲು, ಈರ್ಷೆ ಕೊಂಡ. ಅದರಿಂದ ಬೇಕಾದಷ್ಟು ಅಮರ ಶಂಲಾನಾಯ ಪರಮ ಮನೋರೋಧಂ ಗಿರಿಭುವ. ಅಮರ್ಷ ಸಿಟ್ಟು, ಅಮರ ಶಂಲಾನಾಯ ಪರಮ ಮನೋರೋಧಂ ಗಿರಿಭುವ. ವಿಹಾಯ ಶ್ರೀಕಂಠ ಶಿರಸಿ ನಿಯತಂ ಧಾರಯತಿ. ರೋಷ ತುಂಬಿದ ರೋಷ ಸಿಟ್ಟು, ರೋಷ ತುಂಬಿದ ಅಂಬಿಕೆಯ ಮನವ ರಂಭಿಸುವುದನ್ನೇ ಬಿಟ್ಟು ಅವಳ ಗಂಡ ಆ ನಂಜುಂಡ ಕುಣಿವ ನಿನ್ನ ತಲೆಯ ಮೇಲೆ ಇಟ್ಟು. ರೋಷ ತುಂಬಿದ ಆ ಮಹಾದೇವರು ಸಿಟ್ಟು ಬಂದದ್ದು ಭಾಳ ತಾಯಿಗೆ. ರೋಷದ ಪಾರ್ವತೀದೇವಿ ಸಿಟ್ಟು ಬಂದದ. ಆವಾಗ ರೋಷ ತುಂಬಿದ ಅಂಬಿಕೆಯ ಮನವ ರಂಭಿಸುವುದನ್ನೇ ಹೆಂಡತಿ ಭಾಳ ಸಿಟ್ಟು ಬಂದರೆ ಸ್ವಲ್ಪ ರಂಭಿಸ್ಬೇಕು ಪಾಪ, ಸಮಾಧಾನ ಮಾಡಬೇಕು ಗಂಡಾದಂಥವನಿಗೆ. ಆದ್ದರಿಂದ ಅದನ್ನ ನಿಶ್ಚಯ ಪತ್ರದ ಬರೆಸಿದ್ರು. ನಮ್ಮ ಹುಡುಗಿ ಭಾವ ಸಿಟ್ಟು ಬಂದರೆ ಹೆಟ್ಟುಕೊಂಡ್ರೆ ಸ್ವಲ್ಪ ರಂಭಿಸ್ಬೇಕು. ಏನಿದೆ ರಂಭಿಸ್ತಿರ್ತಾವೆ, ಬರೆಸಿದ್ರೆ ಗತಿ. ಆದ್ದರಿಂದ ಆದರೆ ರೋಷ ತುಂಬಿದ ಅಂಬಿಕೆ ಕಾಮನ್ ಸೆನ್ಸ್. ಯಾರಾದರೂ ಗಂಡಿಗೆ ಸಿಟ್ಟು ಬಂದರೆ ಹೆಂಡತಿ ಸಿಟ್ಟು ಬಂದರೆ ಸ್ವಲ್ಪ ರಂಭಿಸಿ ಸಮಾಧಾನ ಮಾಡಿ ಸಂತೈಸಬೇಕಾಗಿತ್ತು. ಅದನ್ನು ಮಹಾದೇವರು ಮಾಡಿದೆ. ರೋಷ ಅಮರಷಂ ದಾನಾಯ ಪರಮ ಅನುರೋಧಂ ವಿರೋಧಂ ನಿರೋಧಂ ಮಾಡಿ ಗಿರಿಭುವ. ವಿಹಾಯ ಶ್ರೀಕಂಠ ಶಿರಸಿ ನಿಯತಂ ಧಾರಯತಿ. ತಪ್ಪನೆ ಮಹಾದೇವರು ತಲೆಯ ಮೇಲೆ ಅವರನ್ನು ಧಾರಣ ಮಾಡ್ತಾ ಇದ್ದಾರೆ. ಅವಳ ಗಂಡ ರೋಷ ತುಂಬಿದಂಬಿಕೆಯ ಮನವ ರಂಭಿಸುವುದನ್ನೇ ಬಿಟ್ಟು ಅವಳ ಗಂಡ ನಂಜುಂಡ ಕುಣಿವನಿನ ತಲೆಯ ಮೇಲೆ ಇಟ್ಟು. ಈ ರೀತಿಯಾಗಿ ಅನೇಕ ರೀತಿಯಿಂದ ಮಹಾನುಭಾವರಾಗಿರ್ತಕ್ಕಂಥವರು ಆ ಶ್ಲೋಕಗಳಲ್ಲಿ ಒಂದೊಂದೊಂದೊಂದು ಪದ್ಯದಲ್ಲಿಯೂ ಕೂಡ ಒಳ್ಳೆ ಭಾವಪೂರ್ಣವಾಗಿ ಅವು ಚಿಮ್ಮಿ ಬರ್ತಾವೆ, ಹೊಂಬರ್ತಾವೆ. ಆದ್ದರಿಂದ ಅಂಥ ಗಂಗಾಲಹರಿಯ ಕೆಲವೊಂದು ಪದ್ಯಗಳನ್ನು ಇವತ್ತು ಸ್ವಲ್ಪ ಹೇಳಿದ್ದೇನೆ. ನಾಳೆ ಇನ್ನೂ ಸ್ವಲ್ಪ ಪದ್ಯಗಳನ್ನು ಓದಿ 2 ಭಾಗ ಇದರಲ್ಲಿ ಒಂದೊಂದೊಂದೊಂದು ಪದ್ಯಗಳಿಗೂ ಕೂಡ ಬಹಳ ವಿಶೇಷ ಅರ್ಥಗಳನ್ನು ಬರಿತಾ ಇದ್ದಾರೆ. ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರು ಅಂತಕ್ಕಂಥ ಗಂಗಾಲಹರಿಯನ್ನು ಮಾಡಿದ್ದಾರೆ. ಜಗನ್ನಾಥನು ಕೂಡ ಮಾಡಿದ್ದಾನೆ. ಇದು ಒಂದು ಸಂಸ್ಕೃತದಲ್ಲಿ ಭಾವಗೀತ ಅಂತ ತಿಳ್ಕೊಂಡು ಹೇಳ್ತಾ ಇದ್ದಾರೆ. ಆದ್ದರಿಂದ ಅದರ ಕೆಲವು ಭಾಗವನ್ನು ನಮ್ಮ ಕೋನ್ನೊಂದಿ ಅವರು ಹೇಳಬೇಕು. ನನಗೆ ವಯಸ್ಸಾಗಿ ಬಿಟ್ಟಿದೆ, ಆಗುವುದಿಲ್ಲ ಅಂತ ಹೇಳಿದೆ. ಅದು ಬರಬೇಕು. ಪಾಪ ಜರ್ಮನಿಯಿಂದ ಬಂದಿದ್ದಾರೆ, ಬರ್ಲಿನಿಂದ ಬಂದಿದ್ದಾರೆ. ಬಂದು ಇಷ್ಟು ಆಸ್ಥೆಯಿಂದ ಪ್ರೇಮದಿಂದ ಅದನ್ನು ಕೇಳಬೇಕು ಅಂತ ಹೇಳಿದ್ದಾರೆ. ನಾನು ಸ್ವಲ್ಪ ಈಗ ನಮ್ಮ ಶಿಷ್ಯರನ್ನು ತಯಾರು ಮಾಡಿದ್ದೀನಿ, ಅವರೇ ಹೇಳ್ತಾ ಇರ್ತಾರೆ, ನೀವೇ ಬರಬೇಕಾಚಾರ ಅಂತ ಹೇಳಿದರು. ಅದಕ್ಕಾಗಿ ಬಂದಿದ್ದೇನೆ. ಅದಕ್ಕಾಗಿ ಇನ್ನು ನಾಳಿನ ದಿವಸ ಗಂಗಾಲಹರಿ ಬಗ್ಗೆ ನಾಳೆ ನಾಡಿದ್ದು ಒಂದು ಮಾತು ಮಾಡಿದ್ರೆ ಹಿಂದಿನ ಯಾವ ಹಿನ್ನೆಲೆಯನ್ನು ಹೇಳೋದಿಲ್ಲ, ಗಟ್ಟಿ ಆಗಬೇಕು ನೀವು. ಅದನ್ನು ನೀರು ಸಾಯ್ತು ಅಂತ ತಿಳ್ಕೊಂಡು ಎದ್ದು ಹೋಗಿಬಿಡಬಾರ್ದು. ಅದರಿಂದ ಗಂಗಾಲಹರಿಯ ಶ್ಲೋಕ ಪ್ರತಿ ಪದ್ಯಗಳನ್ನು ಕೂಡ ಅದನ್ನು ವಿವರಣೆ ಮಾಡಿ ಅರ್ಥ ಹೇಳಿ ಅದನ್ನು ಮಾಡ್ತಾ ಇದ್ದೇನೆ. ನಾಳೆ ಒಂದು ದಿವಸ ಆದರೂ ಸಾಕಾದೀತು. ಆಮೇಲೆ ಮತ್ತು ಇನ್ನೊಂದು ಪುಸ್ತಕವನ್ನು ಕೊಟ್ಟಿದ್ದಾರೆ, ಗುರುಗುಣಸ್ತವನ ಅಂತ. ಮಂತ್ರಾಲಯ ಸ್ವಾಮಿಗಳವರ ಮೇಲೆ, ರಾಯರ ಮೇಲೆ ಅದ್ಭುತವಾಗಿರತಕ್ಕಂಥ ಒಂದು ಅಮರ ಕಲಾಕೃತಿ ಇದು. ಕಲಶಕೃತಿ, ಮೇರುಕೃತಿ, ಇಷ್ಟು ಅದ್ಭುತವಾಗಿರತಕ್ಕಂಥ ಇದನ್ನು ಹೇಳಿದರೆ ರಾಯರ ವೃಂದಾವನ ಹಿಂಗೆ ತಲೆ ಅಗಲಾಡಿಸ್ತಿತ್ತಂತ. ಇಷ್ಟು ಅದ್ಭುತವಾಗಿರತಕ್ಕಂಥದ್ದು ಸುಧೀಂದ್ರ ತೀರ್ಥಂತ ರಾಯರ ವೃಂದಾವನದ ಪಕ್ಕಗಳಿಗೆ ಒಂದು ವೃಂದಾವನ ಅದಾರೆ. ಇನ್ನೊಂದು ಮಂತ್ರಾಲಯಕ್ಕೆ ನೀವು ಹೊರಗಿದ್ರೆ ಅಲ್ಲೇ ಅದರಷ್ಟೇ ಎತ್ತರ ಮಿತ್ರ ಅದೇ ಇನ್ನೊಂದು ವೃಂದಾವನ ಇದೆ. ಅದು ಸುಧೀಂದ್ರ ತೀರ್ಥರು ಅವರು ರಾಯರ ಮೇಲೆ ತಮ್ಮ ಅನುಭವ, ತಾವು ಅವ್ರನ್ನ ಏನು ಕಂಡಿದ್ದಾರೆ, ರಾಯರ ಮಹಿಮೆಯನ್ನು ನೋಡಿದ್ದಾರೆ, ಅವರ ಗ್ರಂಥಗಳ ಕೆನೆಗಟ್ಟಿರತಕ್ಕಂಥ ಗ್ರಂಥಗಳ ಒಂದು ಅದ್ಭುತವಾದಂಥ ಪವಾಡಗಳನ್ನು ಮಹಾರಾಯರು ಅವರು ಹೇಳ್ತಾ ಇದ್ದಾರೆ. ಅದನ್ನು ಒಂದು ದಿವಸ ಹೇಳಿ ಆಮೇಲೆ ಪುನಃ ರಾಮಾಯಣ ಸಂದೇಶ, ಭಾರತ ಸಂದೇಶ, ಭಾಗವತ ಸಂದೇಶ ಹೇಳೋದು ಅಂತಕ್ಕಂಥ 7 ದಿವಸದ ಕಾರ್ಯಕ್ರಮವನ್ನು ಇಟ್ಟಿದ್ದಾರೆ ಕೋನೇರಿ ಅವರು. ಆದ್ದರಿಂದ ಇಂಥ ಕಾರ್ಯಕ್ರಮಕ್ಕೆ ಒಂದು ಕಾದಿದ್ದಾರೆ, ಬರಾಬರಿ 90 ನಿಮಿಷಕ್ಕೆ ಮೀರಬಾರದು ಅಂತ ಹೇಳಿದ್ದಾರೆ. ಆದ್ದರಿಂದ 5 ನಿಮಿಷ ಉಳಿತಾ ಇಲ್ಲ. ಆದ್ದರಿಂದ ಅದಕ್ಕಾಗಿ ಇನ್ನು ಮೇಲೆ ಆ ಗಂಗಾಲಹರಿ, ಅದರ ಜೊತೆಗೆ ಇದು ಗುರುಗುಣಸ್ತವನ ಇವುಗಳನ್ನು ಮತ್ತು ಮಹಾಭಾಗವತ ಭಾರತ ಸಂದೇಶ ಅವುಗಳನ್ನೆಲ್ಲವನ್ನು ಉಡುಪು ಮಾಡತಕ್ಕಂಥ ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ. ನಾನು ಸರಿಯಾಗಿ 5 ಗಂಟೆಗೆ ಪ್ರಾರಂಭ,
5ರಿಂದ 6:15 ಒಳಗಾಗಿ ಮುಕ್ತಾಯ ಆಗ್ತಾಯಿದೆ. ಅದಕ್ಕೆ ಎಲ್ಲರೂ ಬಂದು ಈ ಕಾರ್ಯಕ್ರಮಕ್ಕೆ ಸಹಭಾಗಿಗಳಾಗಬೇಕು ಅಂಥೇಳಿ ಇಂದ್ರ ಉಪನ್ಯಾಸ ಮುಕ್ತಾಯ ಮಾಡ್ತಾ ಶ್ರೀ ಹರಯೇ ನಮಃ. ಜಯತಿ ಹರಿರ್ಚಿಂತ್ಯ ಸರ್ವದೇವೈಕವಂದ್ಯ ಪರಮಗುರುರಭಿಷ್ಟಾವಾಪ್ತಿದಸ್ಯ ಜನಾನಾಂ ನಿಖಿಲ ಗುಣಗುಣಾರ್ಣೋ ನಿತ್ಯ ನಿರ್ಮುಕ್ತದೋಷಃ ಸರಸಿರನೋ ಶ್ರೀಪತಿರ್ಮಾನದೋನಃ. ಶುದ್ಧಾನಂದೋರು ಸಂಗಂಟಿನಿವರ್ಭವರೋದಾರ ವೀರ್ಯಾದಿದೇಹಂ ಚಿಂತಾ ಸಂತಾಪಲೇಪೋದ್ಭವಮತಿಮಕರಾಶಿರೋಷಾದಿದೂರಂ ಸದ್ಗುರುವೈರಾಗ್ಯಭಕ್ತಿಶ್ರುತಿಮತಿನೇತಜ್ಞಾನಜಧ್ಯಾನಯೋಗಾತ್ ಗಮ್ಯಂ ವಂದೇ ಮುಕುಂದಾಭಿನವಮನಮದಂ ಬ್ರಹ್ಮವೇದಾಂತವೇದ್ಯಂ. ಇಲ್ಲದ ಹಾಕ್ತಾರೆ, ಇಲ್ಲದ ಎಲ್ಲ ಇಟ್ಟರೆ ತಯಾರು ಮಾಡಿರ್ತಾರೆ ಇಲ್ಲಿ. ಯಾಂಚಾಮಂದರಳು ಹರಿತಾಜರವರೇ ದಂಡೆಂದಿರಾಂಜರೆ ಜಾತೋ ಭಾರತವಾದಿರಾಜರು ಸದ್ಬ್ರಹ್ಮ ಸೂತ್ರಾಮೃತಂ ಆಸೀತ್ ತಂತ್ರಪುರಾಣ ತನ್ಮಣಿಗಣ ಜಾತಶ್ಚ ಕೆಂದು ಸದಾ ಸೋಜಂ ವ್ಯಾಪಂತೆ. ವಿಶ್ವಸರ್ವಮಾತನೋತಿ ತದನುತ್ರಾಣಮೋ ದತ್ತೇ ಪುರಾಣ ಸುಖ್ಯಾತೀರರಾಜ ಸಾಧನವನಂ ಭಕ್ತಿ ಶ್ರುತಿರ್ವ್ಯಂಜಯನ್ ಸ್ವಾಪಂ ಪ್ರಾವೇದಿ ಶ್ರಮಾವರ್ತೆ ಕಲ್ಪಾವತಾರೇಶ್ಯಃ ಕಂದೇವಂ ಪಿತರಂಬತಿರ್ಗುರುತಮಂ ವಂದೇ ರಮಾವಲ್ಲಭಂ ೇರ್ತಿರುಚ್ಛೇದ ಸುಧಾತ್ಮಬಿಂಬಃ ಸ್ವೈಶ್ವರ್ಯಕಾಂತಿಸುದೋರಿತಃ ಸ್ವಭಕ್ತಸಂತಾಪದುರಿತ್ರಾಂತ ರಾಮಾವತಾರೋ ಹರಿಃ ಚಂದ್ರಮಾಃ ಜಯಂತಸಂಖ್ಯೋರ್ವರಾಮಪೂರೋ ಗುರೋಚ್ಚರತ್ನಾಕರಾತ್ಮವೈಭವಃ ಸದಾ ಸದಾ ತ್ವದ್ರದೀಭಿರಾಮ್ಯಃ ಕೃಷ್ಣಾವತಾರೋ ಹರಿರೇಕಸಾಗರಃ. ಜಯತಿ ಹರಿರ್ಚಿಂತ್ಯ ಸರ್ವದೇವೈಕವಂದ್ಯಃ ಪರಮಗುರುರಭಿಷ್ಟಾವಾಪ್ತಿದಸ್ಯ ಜನಾನಾಂ ನಿಖಿಲ ಗುಣಗುಣಾರ್ಣೋ ನಿತ್ಯ ನಿರ್ಮುಕ್ತದೋಷಃ ಸರಸಿರನಯನೋತು ಶ್ರೀಪತಿರ್ಮಾನದೋನಃ. ಶುದ್ಧಾನಂದೋರು ಸಂಗಂಟಿನಿವರ್ಭವರೋದಾರ ವೀರ್ಯಾದಿದೇಹಂ ಚಿಂತಾ ಸಂತಾಪಲೇಪೋದ್ಭವಮತಿಮಕರಾಶಿರೋಷಾದಿದೂರಂ ಸದ್ಗುರುವೈರಾಗ್ಯಭಕ್ತಿಶ್ರುತಿಮತಿನೇತಜ್ಞಾನಜಧ್ಯಾನಯೋಗಾತ್ ಗಮ್ಯಂ ವಂದೇ ಮುಕುಂದಾಭಿನವಮನಮದಂ ಬ್ರಹ್ಮವೇದಾಂತವೇದ್ಯಂ. ನಮೋ ಮಹದ್ಭ್ಯೋ ನಮೋ